ಬನ್ನಿ, ಇದೇ ನಮ್ಮ ಶಾಲೆ. ಬರೀ 100 ವರ್ಷ ಆಯ್ಸ್ ಮುಗ್ದಿದೆ ಅಷ್ಟೇ. ನಾನು ಒಳಕ್ಕೂರಕ್ಕೆ ತುಂಬಾ ಭಯ, ಅದಕ್ಕೆ ಹೆಚ್ಚಾಗಿ ಹೊರಗಡೆನೇ ಇರ್ತೀನಿ. ನೀವೇನು ಭಯ ಪಡಬೇಡಿ, ಬನ್ನಿ. ಎಷ್ಟೇ ನಿಮ್ಮ ಮಾತು, ಇಲ್ಲಿನ ವಾತಾವರಣ ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ, ಯಾಕೆ? ಏನಾಗಿದೆ? ಶಾಲೆಯ ಸಮಯ ಮೀರಿದ್ರು ಮಕ್ಳ್ಯಾರು ಕಾಣಿಸ್ತಾ ಇಲ್ವಲ್ಲ ಮಿಸ್ಟ್ರೆ? ಇದೇ ನಮ್ಮ ಸ್ಪೆಷಾಲಿಟಿ ಮಿಸ್ಟ್ರೆ. ಇಲ್ಲಿ ಓದಿಸ್ಲೇಬೇಕು ಅನ್ನೋ ಸಂಪ್ರದಾಯ ಇಲ್ಲ. ಸರ್ಕಾರದವ್ರ ಕಣ್ಣಿಗೆ ಮಣ್ಣೆರ್ಚಕ್ಕೆ ನಾನಿಲ್ಲಿ ಮೇಷ್ಟ್ರ ಕೂತಿದ್ದೀನಿ. ಇಷ್ಟ ಬಂದಾಗ ಮಕ್ಕಳು ಬರ್ತಾರೆ, ಗಂಟೆ ಹೊಡಿತೀನಿ, ಮಕ್ಕಳು ಹೊರಟೋಗ್ತಾರೆ. ನಿಲ್ಲಿಸ್ರಿ ನಿಮ್ಮ ಮಾತನ್ನ. ಒಬ್ಬ ಮೇಷ್ಟ್ರಾಗಿ ಕರ್ತವ್ಯವನ್ನ ದುರುಪಯೋಗ ಮಾಡ್ತೀರಾ? ಇಲ್ಲ, ನಾವು ದುರುಪಯೋಗ ಮಾಡ್ತಿಲ್ಲ, ನಮ್ಮನ್ನ ಮಾಡಿಸ್ತಾರೆ. ಇಲ್ಲಿಯ ಶಿಕ್ಷಣದ ವ್ಯವಸ್ಥೆ ಅಧೋಗತಿಯಲ್ಲಿದೆ ಮೇಷ್ಟ್ರೆ. ಗಾಡಿ ಮೇಲೆ ಕುಳಿತಿರೋ ನಾವು ಚಕ್ರ ತಿರುಗಿದ ದಿಕ್ಕಿಗೆ ನಾವು ತಿರುಗಲೇಬೇಕು. ನಮ್ಮೂರ್ ಗೌಡ್ರಿಗೆ, ನಮ್ ದೇವರಿಗೆ, ನಮ್ ಯಜಮಾನ್ರಿಗೆ, ನಮ್ಮೂರ್ ಗೌಡ್ರಿಗೆ, ನಮ್ ಯಜಮಾನ್ರಿಗೆ, ಸದಾನಂದ ಗೌಡ್ರಿಗೆ, ನಮ್ ದೇವರಿಗೆ, ನಮ್ ಗೌಡ್ರಿಗೆ, ನಮ್ ದೇವರಿಗೆ, ನಮ್ ಯಜಮಾನ್ರಿಗೆ, ನಮ್ ಗೌಡ್ರಿಗೆ, ನಮ್ ನಾಯಕರಿಗೆ, ನಮ್ ಯಜಮಾನ್ರಿಗೆ, ನಮ್ ಗೌಡ್ರಿಗೆ, ನಮ್ ದೇವರಿಗೆ, ನಮ್ ನಾಯಕರಿಗೆ, ನಮ್ ಯಜಮಾನ್ರಿಗೆ, ನಮ್ ಗೌಡ್ರಿಗೆ, ನಮ್ ದೇವರಿಗೆ, ನಮ್ ಗೌಡ್ರಿಗೆ, ಮೂರು ಜನ ನಾಯಕ ಸದಾನಂದ ಗೌಡ್ರಿಗೆ, ನಮ್ಮೂರ್ ದೇವರಿಗೆ, ನಮ್ಮೂರ್ ಯಜಮಾನ್ರಿಗೆ, ನಮ್ಮೂರ್ ದೇವರಿಗೆ, ನಮ್ಮೂರ್ ಗೌಡ್ರಿಗೆ, ನಮ್ಮೂರ್ ಯಜಮಾನ್ರಿಗೆ, ನಮ್ಮೂರ್ ದೇವರಿಗೆ, ನಮ್ಮೂರ್ ಯಜಮಾನ್ರಿಗೆ, ನಮ್ ದೇವರಿಗೆ, ನಮ್ ಜನನಾಯಕರಿಗೆ, ನಮ್ಮೂರ್ ದೇವರಿಗೆ, ನಮ್ಮೂರ್ ಯಜಮಾನ್ರಿಗೆ, ನಮ್ಮೂರ್ ಗೌಡ್ರಿಗೆ, ನಮ್ ದೇವರಿಗೆ, ನಮ್ ಗೌಡ್ರಿಗೆ, ನಮ್ ಯಜಮಾನ್ರಿಗೆ, ನಮ್ ಯಜಮಾನ್ರಿಗೆ, ನಮ್ ದೇವರಿಗೆ. ಇಲ್ಲಿ ಕೊಡಿ ಮಿಸ್ಟ್ರೆ. ಇನ್ಮೇಲೆ ಈ ಶಾಲೆ ಜವಾಬ್ದಾರಿ ನನಗಿರ್ಲಿ.
ಅಬ್ಬಾ ತಗೊಳ್ಳಿ ಮಿಸ್ಟ್ರಿ. 4 ಮಕ್ಳಿಗೆ ಸ್ನಾನ ಮಾಡಿಸಿ ಬರ್ಬೇಕಾದ್ರೆ ದಿನಾ ಸುಸ್ತಾಗ್ತಿತ್ತು. ಇನ್ಮೇಲೆ ಸ್ವಲ್ಪ ಆರಾಮ ಸಿಕ್ತು. ನಡೀರಿ ಹೋಗೋಣ. ಮೇಷ್ಟ್ರೆ, ಇಷ್ಟೊತ್ತು ಶಾಲೆ ಬಗ್ಗೆ ಊರಿನ ಬಗ್ಗೆ ಕೇಳಿದ್ರಲ್ಲ, ನಿಮ್ ಬಗ್ಗೆ ಸ್ವಲ್ಪನೂ ಹೇಳಲೇ ಇಲ್ಲ. ಫಸಲ್ ಕಾಣದ ಬಿರುಕು ಬಿಟ್ಟ ನೆಲದಂತಿರೋ ನನ್ನ ಜೀವನ ಬಗ್ಗೆ ಏನ್ ಹೇಳಲಿ ಮಿಸ್ಟ್ರೆ? ಯಾಕೆ ಮಂಕಾದ್ರಿ ಮಿಸ್ಟ್ರೆ? ನನ್ ಮನ್ಸು ಕೇಳಬೇಕು ಅನ್ನಿಸ್ತು, ಕೇಳ್ತೆ ಅಷ್ಟೇ. ನಾನು ಪಟ್ಟಣದಲ್ಲಿ TCS ಟ್ರೈನಿಂಗ್ ಮಾಡ್ತಿರುವಾಗ ಪಾರ್ವತಿ ಎನ್ನೋ ಹುಡುಗಿನ ಪ್ರೀತಿಸ್ತಿದ್ದೆ. ನಾವಿಬ್ರು ಅನ್ಯೋನ್ಯತೆಯಲ್ಲಿದ್ದಾಗ ಶ್ಯಾಮ್, ಐ ಲವ್ ಯು ಶ್ಯಾಮ್ ಪಾರು, ಐ ಲವ್ ಯು ಶ್ಯಾಮ್ ಪಾರು. ನಿನಗೇನು ಏಟಾಗಿಲ್ಲ ತಾನೇ? ಮೈಗೇನು ಏಟಾಗಿಲ್ಲ, ಆದ್ರೆ ನನ್ ಹೃದಯಕ್ಕೆ ದೊಡ್ಡ ಏಟಾಗಿದೆ. ಹೃದಯಕ್ಕ? ಹಾ, ಎಲ್ಲಿ ಮುಟ್ ನೋಡ್ಲಾ? ಬೆಳಗಲ್ಲಿ ಕಾವೇರಿ ನೀರಾಗಿ ಹರಿದೆ ನೀನೀಗ, ಕೊಡಗಿನ ಸಿರಿದೇವಿ ನೀನಾದೆ, ಕೊಡಗಿನ ಸಿರಿದೇವಿ ನೀನಾದೆ. ಮೈಸೂರ ಬೆಡಗಲ್ಲಿ ಶ್ರೀಗಂಧ ಸೀಮೆಯಲ್ಲಿ ಕಂಡೆ ನಿನ್ನ ರೂಪ, ನನ್ನ ಆಸೆ ಕಡಲು ನೀನಾದೆ, ನನ್ನ ಆಸೆ ಕಡಲು ನೀನಾದೆ. ಗಿಡವೆಲ್ಲ ಹಸಿರಾಗಿ ತಂಗಾಡಿ ಹಿತವಾಗಿ ಆ ಮೋಡ ನಲಿದಾಡಿ ನಿನ್ನ ಕೂಗಿದೆ. ಬಾನಲ್ಲಿ ಮಿನುಗುವ ಆತಾರೆ ನೀನಾಗಿ ಬೆಳದಿಂಗಳ ಬೆಳಕಲ್ಲಿ ನಿನ್ನ ಕಂಡೆನು. ಚೆಲುವೆ ಒಲವೆ ನಿನ್ನ ರೂಪ ಕಂಡೆ, ನನ್ನ ಬಾಳ ಉಸಿರಾದೆ ನೀನು. ಇನಿಯ ಸನಿಹ ನೀ ಬಂದ ಮೇಲೆ ನಾನಾದೆ ನಿನ್ನ ಕೈ ಸೆರೆ. ಮೈಸೂರ ಬೆಳಗಲ್ಲಿ ಕಾವೇರಿ ನೀರಾಗಿ ಹರಿದೆ ನೀನೀಗ, ಕೊಡಗಿನ ಸಿರಿದೇವಿ ನೀನಾದೆ, ಕೊಡಗಿನ ಸಿರಿದೇವಿ ನೀನಾದೆ. ಮನವೆಲ್ಲ ಹೂವಾಗಿ ಮಧು ತಂದ ಕೆಣ್ಣಾಗಿ ಸಂಜೆ ಮುದವಾಗಿ ಮನ ಹಾಡಿದೆ. ಈ ಸೃಷ್ಟಿ ನಮಗಾಗಿ ನಾವೆಲ್ಲಿ ಜೊತೆಯಾಗಿ
ಮಲ್ಲಿಗೆ ಮರುಳಾಗಿದೆ. ಹಗಲು ಇರುಳು ನಿನ್ನ ಕೂಡಿನಲ್ಲಿದೆ, ನೀನೇ ನನ್ನ ದೇವರು. ಮೈಸೂರ ಬೆಡಗಲ್ಲಿ ಕಾವೇರಿ ನೀರಾಗಿ ಹರಿದೆ ನೀನೀಗ. ಕೊಡಗಿನ ಸಿರಿದೇವಿ ನೀನಾದೆ, ಕೊಡಗಿನ ಸಿರಿದೇವಿ ನೀನಾದೆ. ಮೈಸೂರ ಬೆಡಗಲ್ಲಿ ಶ್ರೀಗಂಧ ಸೀಮೆಯಲ್ಲಿ ಕಂಡೆ ನಿನ್ನ ರೂಪ. ನನ್ನಾಸೆ ಕಡಲು ನೀನಾದೆ, ನನ್ನಾಸೆ ಕಡಲು ನೀನಾದೆ. ಲಾ 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 ಲಾ. ಪಾರು ಪಾರು ಯಾಕೆ ಕಳ್ತೀಯ? ಊರ್ಗೋದನು ಮತ್ತೆ ಬರೋದಿಲ್ಲ ಅಂತ ಭಯನಾ? ಪ್ಲೀಸ್ ಬಿಲೀವ್ ಮೀ. 1 ತಿಂಗಳು ನಿಮ್ಮಿಂದ ನಾನು ಹೇಗ್ ದೂರವಿರ್ಲಿ ಶ್ಯಾಮ್? ಪವಿತ್ರವಾದ ಪ್ರೇಮದಲ್ಲಿ ನೋವು ಬರೋದು ಸಹಜ. ಸ್ವಲ್ಪ ದಿನ ನಾನು ನಿನ್ನಿಂದ ದೂರವಾಗ್ತೀನಿ ಅಂದ ಮಾತ್ರಕ್ಕೆ ನೀನ್ ಇಷ್ಟೊಂದು ಕೊರಗ್ತೀಯ? ಅಕಸ್ಮಾತ್ ಜೀವನದಲ್ಲಿ ನಾನು ನಿನ್ನಿಂದ ದೂರವಾದ್ರೆ ಹಾಗೇನ್ ಮಾಡ್ತೀಯಾ? ನನ್ ಪ್ರಾಣನೇ ಬಿಡ್ತೀನಿ. ಪಾರು, ಇನ್ನೊಂದು ಸಾರಿ ನಿನ್ ಬಾಯಿಂದ ಈ ಮಾತು ಬರಬಾರ್ದು. ಪಾರು, ಸ್ವಲ್ಪ ನಗ್ತೀಯಾ? ಪ್ಲೀಸ್ ನಗು. ಮುಂದೇನಾಯ್ತು ಮಿಸ್ಟ್ರಿ? ನಾನಿಲ್ಲದ ಆ ಸಮಯದಲ್ಲಿ ಪಾರ್ವತಿಯ ತಂದೆ ಅವಳಿಗೆ ಬೇರೆ ಗಂಡನ ಜೊತೆ ಮದುವೆ ಮಾಡಲು ನಿಶ್ಚಯಿಸಿದಾಗ ಪಾರ್ವತಿ ಅದನ್ನ ನಿರಾಕರಿಸಿದ್ಲು. ಆ ವಿಷಯವನ್ನ ನನಗೆ ತಿಳಿಸ್ಬೇಕು ಅಂತ ಒದ್ದಾಡಿದ್ಲು. ಆದ್ರೆ ಅವಳೊಂದ್ ಕಡೆ, ನಾನೊಂದ್ ಕಡೆ. ನಿಸ್ಸಹಾಯಕಳಾದ ಅವಳು ದಿಕ್ ತೋಚದೆ ಆತ್ಮಹತ್ಯೆ ಮಾಡಿಕೊಂಡ್ಲು. ನಮ್ಮ ಪ್ರೇಮದ ಸಂಕೇತವಾಗಿ ನಾನು ಬ್ರಹ್ಮಚಾರಿಯಾಗಿ ಉಳಿದು ನನ್ನ ಜೀವನವನ್ನ ಈ ಸಮಾಜ ಸೇವೆಗೆ ಮೀಸಲಾಗಿಡ್ಬೇಕು ಅಂತ ತೀರ್ಮಾನಿಸಿ ಈ ಹಳ್ಳಿಗೆ ಬಂದು ಪಾರ್ವತಿಯ ನೆನಪಿನಿಂದ ದೂರವಿರಲು ಪ್ರಯತ್ನಿಸ್ತಿದ್ದೆ. ಅಂತೂ ನಿಮ್ ಕತೆ ದುರಂತಮಯವಾಗಿದೆ ಮೇಷ್ಟ್ರೆ. ಈಗ ಪ್ರಾರ್ಥನೆ. ಎಲ್ರೂ ಎದ್ದು ನಿಂತು ನಾನು ಹೇಳ್ಕೊಟ್ಟಾಗ ಹೇಳ್ಬೇಕು. ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ, ಬನ್ನಿರೈ ಬಾಂಧವರೇ ಹೊಸನಾಡ ಕಟ್ಟೋಣ, ರಾಮರಾಜ್ಯದ ಗುರಿಯ ಸೀಮೆ ಮುಟ್ಟೋಣ, ರಾಮರಾಜ್ಯದ ಗುರಿಯ ಸೀಮೆ ಮುಟ್ಟೋಣ, ಸೀಮೆ ಮುಟ್ಟೋಣ, ಸೀಮೆ ಮುಟ್ಟೋಣ, ಸೀಮೆ ಮುಟ್ಟೋಣ. ಇವತ್ತು ಸಮಾಜ ಪರಿಚಯ ಪಾಠವನ್ನ ಹೇಳ್ಕೊಡ್ತೇನೆ. ಯಾರು ನೀವು? ನಿಮ್ ಚೇಷ್ಟೆಯನ್ನ ನಿಲ್ಸಿ ಜಾಗ ಖಾಲಿ ಮಾಡಿ. ಮೊದಲು ಆ ಕೆಲಸನ ನೀನ್ ಮಾಡು. ನಿಮ್ಮಂತ ಗೂಂಡಾಗಿರಿಗೆ ತಲೆ ಬಗ್ಗೋನು ನಾನಲ್ಲ. ನೀವ್ ಯಾಕೆ ಬಂದಿದ್ದೀರಾ?
ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿನಗೆ ಗೊತ್ತಾಗುತ್ತೆ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಹೊಟ್ಟೋಗಿ. ಹೋಗ್ಲೇಬೇಕಾ? ಹೋಗ್ತೀವಿ. ನಾನ್ಯಾರು ಗೊತ್ತಾ ಮರಿ? ನೀನ್ ಯಾರಾದ್ರೂ ನನಗೇನು? ಈ ಕೈನಾಗೆ ಮೊಚ್ಚಿಡ್ಕೊಂಡು ಅದ್ಮುದ್ರೆ ನೀನು ಉಳಿಯಲ್ಲ, ಸಾಯ್ತ್ಯ. ನೀನಾಗ್ ಊರು ಬಿಟ್ಟು ಹೋದ್ರೆ ಸರಿ, ಇಲ್ಲ ಅಂದ್ರೆ ಆ ಕೆಲಸ ನಾವೇ ಮಾಡ್ಬೇಕಾಗತ್ತೆ. ನನ್ ಪ್ರಾಣ ಹೋದ್ರೂ ಸರಿ, ಇಲ್ಲೇ ಸಾಯ್ತೀರಿ. ಕರ್ತವ್ಯವೇ ನನ್ನ ತಾಯಿ, ಧೈರ್ಯವೇ ನನ್ನ ಮನೆಯಾಗಿರುವಾಗ ಬಿರುಗಾಳಿ ಬೀಸಿದ್ರೇನು, ಕೆಂಡದ ಮಳೆ ಸುರಿದ್ರೇನು. ಏ ಗುಮಾಸ್ತ, ನಾವ್ ಹಾಕಿದ ಪ್ಲಾನ್ ಪ್ರಕಾರ ಎಲ್ಲ ನಡೆದೋಯ್ತು. ಅಂತೂ ಈ ಬೌಂಡ್ರಿಗೆಲ್ಲ ನಾನೇ ಯಜಮಾನ ಆಗ್ಬಿಟ್ಟೆ. ಆದ್ರೆ ಒಂದು ವಿಷಯ, ಈ ಬೌಂಡ್ರಿ ಹೇಗ್ ನಮ್ಗೆ ಸಿಕ್ತು ಅನ್ನೋದನ್ನ ಮಾತ್ರ ಗುಟ್ಟಾಗಿಟ್ಕೋಬೇಕು. ವಿಷಯ ಗೊತ್ತಾಯ್ತೋ ಜನ ನಮಗೆ ಸುಮ್ಬಿಡೋದಿಲ್ಲ. ಯಾವ್ದಲ್ಲ ಹಕ್ಕಿ ಇದು? ಪಗಡದಸ್ತಾಗಿದೆಯಲ್ಲೋ. ಅದೇ ಯಜಮಾನ್ರೆ, ಚೆನ್ನೆ ನಿಂತಿ ನಮ್ ಚೆನ್ನಿನ? ಅಯ್ಯೋ ಅಯ್ಯೋ ಅಯ್ಯೋ, ಮೊದ್ಲು ಸಣ್ಣಕ್ಕೆ ಹಂಚಿ ಕಡ್ಡಿಗಿದ್ದ ಇದ್ಲಲ್ಲೋ, ಈ ಮೈ ಕೈ ತುಂಬಿಕೊಂಡು ರಸಪುರಿ ರಸಪುರಿ ಹಣ್ಣಂಗಿದಾಳಲ್ಲೋ. ಚೆನ್ನಿ, ಎಲ್ಲಿಗೊಂಟೆ? ನೀನು ಗಂಡ ಎಲ್ಲ ಅವನೇ? ಆ ಮೂದೇವಿ ಎಲ್ಲಿ ಕುಡುಪಿದೋನು? ಸಂಜೆ ಎಷ್ಟೊತ್ತಿ ಬತ್ತವನೆ? ಬಂದ್ರೆ ಬಂದ, ಬರ್ದಿದ್ರಿಲ್ಲ. ಹಂಗಾದ್ರೆ ಇವತ್ ಸಂಜೆ ಹಟ್ಟಿ ಕಡೆ ಬತ್ತೀನಿ, ಎಲ್ಲ ರೆಡಿ ಮಾಡಿಡು. ಬತ್ತೀನಿ. ಅವಳ ನಿನಗೆ ಕೆಲಸ ಬರೋ. ಯಾರು ನೀನು? ನಾನು ಕಳ್ಳತನ ಮಾಡಕ್ ಬಂದಿದ್ಯಾ? ಕಳ್ತನ? ಮತ್ತ್ಯಾಕ್ ಬಂದಿದ್ಯಾ? ಇದು ರಾಜಾರಾಮ್ ಮನೆ ಅಲ್ವಾ? ಅವ್ರ ಊರಲ್ಲಿಲ್ಲ. ಇನ್ಯಾರಿದ್ದಾರೆ? ಈ ಮನೇಲಿ ಇರೋದು ನಾನೊಬ್ನೇ. ಅಂದ್ರೆ ಈಗ ಇದು ನಿಮ್ಮನೆ? ಹೌದು. ನಿಮ್ ಮದ್ವೆ ಆಗಿದ್ಯಾ? ಮದುವೆ ಇನ್ನೂ ಆಗಿಲ್ಲ. ನಿಮ್ ವಯಸ್ಸು? 18. ಇನ್ನು 3 ವರ್ಷ ಕಾಯ್ಬೇಕು. ಯಾಕೆ? ಮದುವೆಗೆ. ಅದು ಸರಿಯೇ. ಇದನ್ನ ಆಶಾಳೆ ಕೊಟ್ಬಿಡಿ ಅಂತ ಅವ್ರ ತಂದೆ ರಾಜಾರಾಮ್ ಕೊಟ್ರು. ನೀವು ಪೋಸ್ಟ್ ಮ್ಯಾನಾ? ಅಲ್ಲ, ವಾಚ್ಮನ್. ಸರಿ 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 ಸರಿ. ಬಾಲ ಒಂದಿದ್ದಿದ್ರೆ ಮಂಗನೆ. ಪ್ರೀತಿಯ ಮಗಳಿಗೆ ನಿನ್ನ ತಂದೆಯ ಅನಂತ ಆಶೀರ್ವಾದಗಳು. ನಾನು ಕ್ಷೇಮ, ದೇವರು ಸದಾ ನಿನ್ನನ್ನು ಕ್ಷೇಮವಾಗಿಟ್ಟಿರಲಿ. ಈ ಪತ್ರ ತಂದಿರುವ ಆನಂದ್ ನಮ್ಮ ಪತ್ರಿಕಾಲಯದಲ್ಲಿ ಒಬ್ಬ ಅನುಭವಿ ದಕ್ಷ ಪತ್ರಕರ್ತ. ಅವರು ಹಳ್ಳಿಯ ವಾತಾವರಣದ ಆಚಾರ ವಿಚಾರ ಸಂಪ್ರದಾಯದ ಬಗ್ಗೆ ಆಳವಾಗಿ ವೀಕ್ಷಿಸಿ ಪ್ರಬಂಧ ಬರೆಯುವ ಉದ್ದೇಶದಿಂದ ಹಳ್ಳಿಗೆ ಬಂದಿರುತ್ತಾರೆ. ಅವರು ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ತಂಗುತ್ತಾರೆ. ಅವರ ಮೇಲ್ವಿಚಾರಣೆ ನೀನು ಯಾವ ಕುಂದುಕೊರತೆ ಇಲ್ಲದ ಹಾಗೆ ನೋಡಿಕೊಳ್ಳಬೇಕು. ಇತಿ ನಿನ್ನ ತಂದೆ ರಾಜಾರಾಮ್. ನಮಸ್ಕಾರ. ಮೊದಲು ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನ್ ಕಳ್ಳ ಅಂತ ಭಯ ಪಟ್ರ? ನಿಮ್ ಬಗ್ಗೆ ನಮ್ ತಂದೆ ತುಂಬಾ ಹೇಳಿದ್ರು. ಏನು ಅಂತ? ನೀವು ತುಂಬಾ ಒಳ್ಳೆಯವರಂತೆ, ದಕ್ಷ ಪ್ರಾಮಾಣಿಕ ಪತ್ರಕರ್ತರಂತೆ. ಆಮೇಲೆ 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 ಏನಿಲ್ಲ. ಒಳಗೆ ಬನ್ನಿ. ಪರಮ ಪುರುಷ, ಈ ಹಳ್ಳಿ ನಡೆಯೋ ದಬ್ಬಾಳಿಕೆ ವಿರುದ್ಧ ಎದೆ ತಟ್ಟಿ ನಿಲ್ಲೋ ಶಕ್ತಿಯನ್ನ ನನಗೆ ಕೊಡು ದೇವ್ರೆ. ರಾವಣ ರಾಜ್ಯದಲ್ಲಿ ರಾಮನಾಗ್ತೀನಿ.
ದುಷ್ಟ ಶಕ್ತಿಯ ಮುಂದೆ ತಲೆ ಎತ್ತಿ ನಿಲ್ತೀನಿ. ಅನ್ಯಾಯ ವಿರುದ್ಧ ಹೋರಾಡ್ತೀನಿ, ನ್ಯಾಯಕ್ಕೆ ತಲೆ ಬಾಗ್ತೀನಿ. ಇದೇ ನನ್ನ ಪ್ರತಿಜ್ಞೆ. ಅಯ್ಯೋ ನಾವೆಲ್ಲ ಇದ್ವಿ, ಅಳಬೇಡ ಚಿನ್ನಿ. ಅಳ್ಬೇಡ ಚೆನ್ನಿ, ಅಳ್ಬೇಡ. ಚೆನ್ನ ಒಳ್ಳೆ ಮನುಷ್ಯ, ಆಗ್ಬಾರ್ದಾಗಿತ್ತು ಆಗೋಯ್ತು. ದುಡುಕಿ ತಪ್ಪು ಮಾಡ್ಬಿಟ್ಟ. ಏನ್ ಮಾಡಕ್ಕಾಗುತ್ತೆ? ಮುಂದಿನ ಕೆಲಸ ಮಾಡ್ಲೇಬೇಕಲ್ಲ. ಏನೆಲ್ಲ ನೋಡ್ತಾ ಸುಮ್ಮನೆ ನಿಂತಿದ್ದೀರಾ? ಮೊದ್ಲು ಏನ ಎತ್ಕೊಂಡೋಗಿ ಸುಟ್ಟು ಹಾಕಿ. ಅದಕ್ ಮೊದ್ಲು ಚೆನ್ನಯ್ಯ ಹ್ಯಾಕ್ ಸತ್ತ, ಆತ್ಮಹತ್ಯೆನ ಅಥವಾ ಕೊಲೆನ ಅಂತ ರುಜುವಾತ್ ಮಾಡಿ, ಅಂದ್ರೆ ಪೊಲೀಸ್ನವ್ರು ತಿಳಿಸಿ ಆಸ್ಪತ್ರೆಗೆ ಸಾಕ್ಸಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು. ಕಾನೂನಿನ ಬಗ್ಗೆ ನೀವು ನನಗೆ ಬುದ್ಧಿ ಹೇಳಬೇಕಾಗಿಲ್ಲ. ಈ ಹಳ್ಳಿನಾಗೆ ನನ್ನ ತೀರ್ಮಾನವೇ ಕಾನೂನು, ನನ್ನ ಮಾತೆ ವೇದವಾಕ್ಯ. ನಿಮ್ ಕಾನೂನಿಗೆ ಒಪ್ಸಿದ ತಕ್ಷಣ ಸದ್ ಬಿದ್ದಿರೋ ಚೆನ್ನ ಎದ್ದು ಬರ್ತಾನ? ಸುಮ್ಮನೆ ತಲೆ ಹರಟೆ ಮಾಡಬೇಡಿ. ಪ್ರತಿಯೊಬ್ಬನ ಸಾವಿಗೂ ಆತ್ಮಹತ್ಯೆನೇ ಕಾರಣ ಅಂತೀರಾ? ಕೇಳಿದ್ರ ಒಗ್ಗಟ್ಟಾಗಿರೋ ನಮ್ಮಲ್ಲಿರೋ ಐಕ್ಯತೆನ ಮುರಿಯಕ್ಕೆ ಹೊರಟಿದ್ದಾನೆ. ರಾಮರಾಜ್ಯವಾಗಿರೋ ನಮ್ಮ ಹಳ್ಳಿಲಿ ಕೊಲೆಗಡಕರ ಸೃಷ್ಟಿ ಮಾಡ್ತಾ ಇದ್ದಾನೆ. ಸತ್ಯವಂತನಾಗಿರೋ ಈ ಸದಾನಂದನ ಮಾತು ಕೇಳ್ತಿರೋ ಅಥವಾ ಮಕ್ಕಳಿಗೆ ಪಾಠ ಹೇಳ್ಕೊಡೋ ಈ ಮೇಷ್ಟ್ರ ಮಾತು ಕೇಳ್ತಿರೋ? ಹೇಳಿ ಹೇಳಿ. ಹೆಣನ ಊರಾಚೆ ತಗೊಂಡು ಸುಟ್ಟು ಹಾಕಿ. ಇಲ್ಲ ಇಲ್ಲ, ಇದು ತಪ್ಪು. ಇದು ಖಂಡಿತ ಆತ್ಮಹತ್ಯೆ ಅಲ್ಲ. ನನ್ ಮಾತು ಕೇಳಿ, ನನ್ ಮಾತು ಕೇಳಿ, ನನ್ ಮಾತು ಕೇಳಿ. ಹೌದಾ? ಏನ್ ಹೇಳ್ತೀಯಾ? ಒಳ್ಳೆ ಕಮಾಗಿರ್ಬೇಕು. ಅಯ್ಯೋ ಕಮ ಏನ್ ಬಂತು ನನ್ನ ಕರ್ಮ. ನಮಸ್ಕಾರ ಸರ್. ನಮಸ್ಕಾರ. ಏನಾಗಬೇಕಿತ್ತು? ಇಲ್ಲಿ ಅಮಾಯಕನೊಬ್ಬನ್ ಕೊಲೆ ಆಗಿದೆ. ಈ ಹಳ್ಳಿ ಚೇರ್ಮನ್ ಗೌಡ್ರು ಹೆಣವನ್ ಸುಡೋ ಕೊರ್ಟು ಕಾನೂನನ್ನ ಮುರಿತಿದ್ದಾರೆ. ನೀವು ಕೂಡ್ಲೆ ಬಂದು ಈ ಅನ್ಯಾಯವನ್ನ ತಡಿಬೇಕು. ಅಷ್ಟೇ ತಾರೆ. ಕೊಲೆ ಅಂತ ನೀವ್ ಹೆಂಗ್ರಿ ರುಜುವಾತ್ ಮಾಡ್ತೀರಿ? ಈ ತಕ್ಷಣ ನೀವು ಕೇಸ್ ಫೈಲ್ ಮಾಡ್ಕೊಂಡು ಹೆಣವನ್ನ ಆಸ್ಪತ್ರೆಗೆ ಸಾಕ್ಸಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅವನು ಹೇಗ್ ಸತ್ತ ಅಂತ ರುಜುವಾತ್ ಆಗುತ್ತೆ. ಆ ಹೆಣಕ್ಕೂ ನಿಮ್ಗೂ ಏನ್ರಿ ಸಂಬಂಧ? ಸತ್ತೋದವ ನಿಮ್ ಸಂಬಂಧಿಕನ? ನಾನು ಇಲ್ಲಿನ ಸ್ಕೂಲ್ ಮೇಸ್ಟ್ರು. ಹಂಗಾದ್ರೆ ಆ ಹೆಣಕ್ಕೂ ನಿಮಗೂ ಸಂಬಂಧ ಇಲ್ದಂಗಾತು. ಕೊಲೆನ ಆತ್ಮಹತ್ಯೆನ ಅಂತ ರುಜುವಾತ್ ಮಾಡಿದ ತಕ್ಷಣ ಸತ್ ಬಿದ್ದವ ಮ್ಯಾಕ್ ಎದ್ ಬಂದ್ಬಿಡ್ತಾನ ಮೇಷ್ಟ್ರಿ. ಅಲ್ವಾ 420? ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ನಮ್ ಸರ್ವಿಸ್ನಾಗ ಇಲ್ಲಿ ಅನ್ಯಾಯ ನಡೆದ್ರನ್ನ ಕಂಡಿಲ್ರಿ. ನಮ್ ಗೌಡ್ರು ಇವ್ರಿನ್ ಜಾವ್ರು ಅವ್ರ ತೀರ್ಮಾನ ಕೊಟ್ಮೇಲೆ ಮುಗಿತ್ರಿ. ನಾವ್ ಅಲ್ಲಿಗೆ ಬರೋ ಅವಶ್ಯಕತೆನೇ ಇಲ್ಲ. ಇಲ್ಲ. ಕಾನೂನು ರಕ್ಷಕರಾಗಿರೋ ನೀವೇ ಭಕ್ಷಕರಾದ್ರೆ ನಾಗರಿಕರ ಗತಿ ಏನು? ಕರ್ತವ್ಯವನ್ನು ಪಾಲಿಸದ ನೀವು ಸೇದಿ ಬಿಸಾಕೋ ಕಾಕಿ ಬೀಡಿಗೆ ನೀವು ಧರಿಸಿರೋ ಈ ಕಾಕಿ ಬಟ್ಟೆ ಜೇಬ್ನಲ್ಲಿ ಕರ್ತವ್ಯದ ದುಡ್ಡು ಸೇರ್ಬೇಕೇ ಹೊರತು ಲಂಚದ ದುಡ್ಡು ಅಲ್ಲ. ಎಂಜಲು ಊಟಕ್ಕೆ ಕೈಯೊಡ್ಡೋ ನಿಮ್ಮಂತರಿಂದಲೇ ಆ ಗೌಡ್ನಂತ ದೇವ್ರು ಹುಟ್ಟೋದು. ನಾವು ಪೊಲೀಸ್ನವರು, ನಮ್ಮನ್ನ ಕೇವಲವಾಗಿ ಮಾತಾಡಬೇಡ. ನ್ಯಾಯಕ್ಕೆ ರಕ್ಷಣೆ, ಅನ್ಯಾಯಕ್ಕೆ ಶಿಕ್ಷೆ ಕೊಡೋ ಪೊಲೀಸ್ನವ್ರನ್ನ ನಾನ್ ಗೌರವಿಸ್ತೀನಿ. ಆದ್ರೆ ಕರ್ತವ್ಯದ ಅವ್ಯವಹಾರ ಮಾಡೋ ನಿಮ್ಮಂತವ್ರನ್ನ ಕೇವಲವಾಗಿ ಮಾತನಾಡಿದ್ರೆ ಅದು ತಪ್ಪಲ್ಲ. ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತು. ಯಾವ ದುಷ್ಟ ಶಕ್ತಿನೇ ಎದುರಾದ್ರೂ ಸರಿ ಆ ಹೆಣವನ್ನ ಸುಡೋಕ್ ಬಿಡಲ್ಲ. ಆತ್ಮಹತ್ಯೆನ ಕೊಲೆನ ಅಂತ ನಾನ್ ರುಜುವಾತ್ ಮಾಡ್ತೀನಿ. ರುಜುವಾತ್ ಮಾಡ್ತೀಯಾ? ಏನ್ ಮೇಷ್ಟ್ರೆ
ಜನ ಜಾಗೃತಿ ಮಾಡಕ್ ಹೊರಟಿದ್ದೀರಾ? ಈ ಊರ್ನಲ್ಲಿ ಕ್ರಾಂತಿ ಮಾಡ್ತೀನಿ ಅನ್ನೋ ಭ್ರಮೇನ ಬಿಟ್ಬಿಡಿ ಮೇಷ್ಟ್ರೆ. ನಮ್ಮ ಶ್ರಮನೇ ಆಯುಧ ಆಗ್ಬೇಕು, ಮಾತೆ ಶಕ್ತಿ ಆಗ್ಬೇಕು ಅಂತ ಅಂದಿದ್ರಲ್ಲ ಮೇಷ್ಟ್ರೆ, ಈಗ ಏನಾಯ್ತು? ಕ್ರಾಂತಿಯ ಆರಂಭದ ಹೆಜ್ಜೆಯಲ್ಲಿ ಸೋಲು ಅಂದ ಮಾತ್ರಕ್ಕೆ ಇಲ್ಲಿಂದ ಓಡಿ ಹೋಗೋ ಪಲಾಯನವಾದಿ ನಾನಲ್ಲ. ಹೋರಾಡ್ತೀನಿ, ಇಲ್ಲೇ ಇದ್ದು ಜಯಿಸ್ತೀನಿ. ಇದೇ ನನ್ನ ಮಂತ್ರ. ಆದ್ರೆ ಒಂದು ಮಾತು ಮೇಷ್ಟ್ರೆ, ಇಲ್ಲಿ ತ್ರೇತಾಯುಗದ ರಾಮನಾಗಬಾರ್ದು, ಕಲಿಯುಗದ ವಿಕ್ರಮನಾಗಬೇಕು. ಗೌಡನ ದಬ್ಬಾಳಿಕೆ ರಾಕ್ಷಸ ಅವತಾರವಾಗಿ ನನ್ ಮುಂದೆ ನಿಂತಾಗ, ನನ್ನ ಹೋರಾಟಕ್ಕೆ ಜಯ ಸಿಗದಾಗ ನಾನು ವಿಕ್ರಮನಾಗ್ತೀನಿ. ವಿಷ್ಣು ಚಕ್ರವನ್ನ ಕೈಯಲ್ಲಿ ಹಿಡಿತೀನಿ. ಇವತ್ತು ನಮ್ಮ ಜನ್ಮ ಸಾರ್ಥಕವಾಯ್ತು ಮೇಷ್ಟ್ರೆ. ಈ ಹಳ್ಳಿಗೆ ಬಂದಿರೋ ನೀವು ನಮ್ ಪಾಲಿನ ದೇವ್ರು ಮೇಷ್ಟ್ರೆ, ನಮ್ ಪಾಲಿನ ದೇವ್ರು. ಈಗ ನಮ್ಮ ಮೈಯಲ್ಲಿ 10 ಆನೆ ಬಲ ಬಂದಿದೆ ಮೇಷ್ಟ್ರೆ. ನಿಮ್ ಹೋರಾಟಕ್ಕೆ ನಮ್ ಬೆಂಬಲ ಯಾವತ್ತಿದೆ ಮೇಷ್ಟ್ರೆ. ನಿಮ್ಮಂತಹ ಹೋರಾಟದ ಕೈಗಳು ನನ್ ಜೊತೆ ಸೇರಿದ್ರೆ ಗಾಂಧೀಜಿ ಕಂಡಿರೋ ರಾಮರಾಜ್ಯದ ಕನಸು ನನ್ಸಾಗೋದ್ರಲ್ಲಿ ಸಂಶಯನೇ ಇಲ್ಲ. ಬನ್ನಿ ಹೋಗೋಣ. ಯಾರು ಗಲಾಟೆ ಮಾಡಬಾರ್ದು. ನಾನು ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರ ಹೇಳಬೇಕು. ನಮ್ಮ ಮಾತೃಭಾಷೆ ಯಾವುದು? ಅದನ್ನ ಯಾಕೆ ಗೌರವಿಸಬೇಕು? ಯಾಕೆ ಅದನ್ನ ನಾವು ಗೌರವಿಸಬೇಕು? ಅದಕ್ಕೆ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ನೀ ಎಲ್ಲೇ ಇರು, ಹೇಗೆ ಇರು, ನೀ ಕನ್ನಡಿಗನಾಗಿರು ಅಂತ. ಇದು ಪಾಠಶಾಲೆ, ದೇವಸ್ಥಾನ ಇದ್ದಾಗೆ. ಮಕ್ಕಳಿಗೆ ಪಾಠ ಮಾಡಕ್ ತೊಂದರೆ ಆಗುತ್ತೆ, ಹೋಗ್ರೋ ಇಲ್ಲಿಂದ. ಓ, ತೊಂದ್ರೆ ಆಗತ್ತಾ? ಇಲ್ಲಿ ಯಾರು ಹೋಗ್ಬೇಡಿ, ಯಾರು ಹೋಗ್ಬೇಡ್ರು ಇಲ್ಲಿ. ಅಯ್ಯೋ, ಯಾರು ಹೋಗ್ಬೇಡಿ. ಛೇ, ಇಲ್ರೋ. ನೀವು ಮನುಷ್ಯರೋ ಅಲ್ಲ ರಾಕ್ಷಸರೋ? ಮನುಷ್ಯರಾಗಿ ಬಾಳೋದ್ ಕಲೀರಿ. ಅನ್ಯಾಯ ಮಾಡಿ ಮಕ್ಕಳ ಭವಿಷ್ಯಕ್ಕೆ ಮುಳ್ಳಾಕ್ಬೇಡಿ. ಭವಿಷ್ಯಕ್ಕೇನು, ಸಾವಿಗೂ ಮುಳ್ಳಾಗ್ತೀವಿ. ನಿಮ್ಮಂತಹ ವಿಷದ ಮುಳ್ಳುಗಳನ್ನ ಬೇರ್ ಸಹಿತ ಕಿತ್ತ ಹಾಕೋಕೆ ಈ ಮೇಷ್ಟ್ರು ತಲೆ ಎತ್ತಿ ನಿಂತಿದ್ದಾನೆ ಕಣ್ರೋ. ಇನ್ನೊಂದ್ ಸಾರಿ ಈ ಸ್ಕೂಲ್ ಮೆಟ್ಲು ಹತ್ತಿದ್ರೆ ನಿಮ್ ಜೀವ ತೆಗಿತೀನಿ. ಏ ಮೇಷ್ಟ್ರೆ, ನಿನಗ್ ಬುದ್ಧಿ ಕೆಟ್ಟಿರ್ಬೇಕು. ಆವಿನ ಹುತ್ತ ಕೈ ಹಾಕಿದ್ಯಾ, ಅದ್ ಕಚ್ಚಿದ ತಕ್ಷಣ ಸಾಯ್ತೀಯ. ರಾಮ ರಾವಣರ ಯುದ್ಧದಲ್ಲಿ ಅವತಾರ ಪುರುಷ ಶ್ರೀರಾಮನಿಗೆ ಜಯವಾಯ್ತು. ಕುರುಕ್ಷೇತ್ರದಲ್ಲಿ ಧರ್ಮರಾಯನ ಧರ್ಮ ಯುದ್ಧಕ್ಕೆ ಜಯವಾಯ್ತು. ನಾನ್ ಸಾಯಲ್ಲ, ಬದುಕ್ತೀನಿ. ನಿಮ್ಮಂತಹ ದುಷ್ಟ ಶಕ್ತಿಯನ್ನ ನಾಶ ಮಾಡ್ತೀನಿ. ಈ ಕುರುಕ್ಷೇತ್ರದಲ್ಲಿ ನಿನ್ನಂತ ಧರ್ಮರಾಯನಿಗೆ ಯಾವತ್ತೂ ಜಯ ಇಲ್ಲ. ಅಪಾಯದ ಕೆಂಡವನ್ನ ಕೈಯಲ್ಲಿಟ್ಕೊಂಡು ನಿನ್ನ ಕೈನೇ ನೀನೇ ಸುಟ್ಕೊಳ್ಳೋಕ್ ಮೊದ್ಲು ಯೋಚನೆ ಮಾಡು ಮೇಷ್ಟ್ರೆ. ಅಂಗೈಲಿರೋ ಅಪಾಯದ ಕೆಂಡ ನನ್ನನ್ಸಿಡೋ ಮೊದ್ಲು ಆ ಕೆಂಡವನ್ನ ಬೆಂಕಿ ಜ್ವಾಲೆಯನ್ನಾಗಿ ಮಾಡಿ ನಿಮ್ಮನ್ ಸುಡ್ತೀನಿ ಕಣ್ರೋ. ಅನ್ಯಾಯ ಅಧರ್ಮದ ಕತ್ತಲೆಯನ್ನ ಅಳಿಸಿ ನ್ಯಾಯ ಧರ್ಮದ ಬೆಳಕನ್ನು ಚೆಲ್ತೀನಿ. ಅಲ್ಲಿಯವರೆಗೆ ನಾನಿಟ್ಟ ದಿಟ್ಟ ಹೆಜ್ಜೆನ ಹಿಂತೆಗೆದಿಲ್ಲ. ಹೆಜ್ಜೆ ಇಟ್ಟ ಕಾಲನ್ನ ಕತ್ತರಿಸಿ ನಿನ್ನ ಸಾಯಿಸೋವರೆಗೂ ಈ ದುರ್ಗರಾಜ್ ನಿದ್ದೆ ಮಾಡಲ್ಲ.
ನಿಂತ್ಕೋ. ಏನು? ಸಂಬಂಧ ಯಾವತ್ತೂ ಮುರಿದೋಗೋದಿಲ್ಲ ಅಂತ ಗೊತ್ತು ತಾನೆ? ಯಾವ ಸಂಬಂಧ? ನಾನ್ ನಿನ್ ಚಿಕ್ಕಪ್ಪ. ಅದು ಮುರಿದು ಹೋಗಿರೋ ಸಂಬಂಧ. ಅದ್ರ ಬಗ್ಗೆ ನಾನ್ ತಲೆ ಕೆಡಿಸ್ಕೊಂಡಿಲ್ಲ. ಪಟ್ಟಣದಿಂದ ಬಂದೊಂದ್ ಜೊತೆ ನೀನು ಓಡಾಡ್ತಾ ಇದೆಯಲ್ಲ, ಅದಕ್ಕೆ ನನ್ನ ತಲೆ ಕೆಟ್ಟೋಗಿದೆ. ಅದು ನನ್ನ ಸ್ವಂತ ವಿಷಯ. ಪಟ್ಟಣದಲ್ಲಿ ಓದಿರೋ ಹುಡುಗಿ ನೀನು. ಅಲ್ಲಿ ಏನ್ ಬೇಕಾದ್ರೂ ಮಾಡಿದ್ರು ನಡೆದು ಹೋಗುತ್ತೆ. ಈ ಹಳ್ಳಿಲಿ ನಡೆಯೋ ಹಾಗಿಲ್ಲ. ಇನ್ನೊಂದ್ಸಾರಿ ಆ ಹುಡುಗನ ಜೊತೆ ಸುತ್ತಾಡೋದೇನಾದ್ರು ನೋಡಿದ್ರೆ ನಾನು ಮನುಷ್ಯನಾಗೋದಿಲ್ಲ, ರಾಕ್ಷಸನಾಗಿ ಅವನ ಸಾಯಿಸ್ಬಿಡ್ತೀನಿ. ಅವನ ಸಾವು ಬದುಕು ನಿನ್ ಕೈಯಲ್ಲಿದೆ, ಯೋಚನೆ ಮಾಡು. ಆಶಾ, ಏ ಆಶಾ, ಆಶಾ ನಿಲ್ಲು. ಆಶಾ, ಆಶಾ ಪ್ಲೀಸ್ ನಿಲ್ಲು. ಆಶಾ, ಯಾಕೆ ಈ ತರ ಆಡ್ತಿದ್ಯಾ? ನಾನೇನ್ ತಪ್ಪು ಮಾಡಿದೆ ಹೇಳು ಆಶಾ. ನಿಲ್ಲು. ಈ ನಿನ್ನ ಮೌನಕ್ಕೆ ಏನ್ ಕಾರಣ? ಪ್ರೀತಿ ಮಾಡಿ ಮೋಸ ಮಾಡೋದು ನಿನ್ನಂತ ಒಳ್ಳೆ ಹುಡುಗಿ ಲಕ್ಷಣ ಅಲ್ಲ. ನನ್ನಿಂದ ನಿನ್ಗೆ ಏನಾದ್ರೂ ಮೋಸವಾಗಿದ್ರೆ ಹೇಳು. ನೀನ್ ಈ ರೀತಿ ಮೌನವಾಗಿದ್ರೆ ನನ್ನ ಬಾಳಿಗೆ ಮೋಡ ಕವಿದಂತೆ. ತಂದೆ ತಾಯಿ ಆಶ್ರಯ ಇಲ್ಲದ ನನ್ನ ಬದುಕಿಗೆ ಪ್ರೀತಿ ಬೆಳಕನ್ನು ಚೆಲ್ಲಿದಾಗ ನಾನು ಸಂತೋಷದಲ್ಲಿ ಮೈ ಮರೆತೆ. ಆದ್ರೆ ಈಗ ನೀನು ನನ್ನನ್ನು ನೋಡಿಯೂ ನೋಡ್ದಾಗಿದ್ರೆ ಇದರ ಅರ್ಥ ಏನು? ಆಶಾ, ಹೋಗ್ತೀಯಾ? ಹೋಗು. ಸದ್ದು ಮಹಾಜನಗಳೇ, ನಾವೆಲ್ಲರೂ ಇಲ್ಲಿ ಸೇರುವ ಕಾರಣ ಏನಂದ್ರೆ, ಇದುವರೆಗೂ ನಮ್ಮೂರಿಗೆ ಬಸ್ಸಿನ ಸೌಕರ್ಯ ಇರಲಿಲ್ಲ. ನಾವೆಲ್ಲ ನಡೆದುಕೊಂಡೆ 4-5 ಮೈಲಿ ದೂರ ಇರೋ ಪಟ್ಟಣನ ಸೇರ್ತಾ ಇದ್ವಿ. ಇನ್ಮೇಲೆ ನಾವ್ಯಾರು ನಡೆದುಕೊಂಡು ಹೋಗ್ಬೇಕಾದಿಲ್ಲ. ನಾನು ಸರ್ಕಾರದವರನ್ನೇ ಮಾತಾಡಿ ನಮ್ಮೂರಿಗೆ ಬಸ್ಸಿನ ಸೌಕರ್ಯ ಬರಲು ಏರ್ಪಾಡು ಮಾಡಿದ್ದೀನಿ. ಅದಕ್ಕೆ ಮುಂಚಿತವಾಗಿ ನಮ್ಮೂರಿಗೆ ರಸ್ತೆ ಬೇಕಾಗಿದೆ. ರಸ್ತೆ ಯಾವ ಜಮೀನ್ ಮೇಲೆ ಬರುತ್ತೋ ಅವರೆಲ್ಲರೂ ಜಮೀನ ಬಿಟ್ಕೊಡ್ಬೇಕು. ನೀವೆಲ್ಲರೂ ಜಮೀನ್ ಬಿಟ್ಕೊಡೋದಾದ್ರೆ ಈ ಹಳ್ಳಿಗೆ ಬಸ್ ಬರೋ ಏರ್ಪಾಡು ನಾನು ಮಾಡ್ತೀನಿ. ಬಸ್ಸು ಬೇಕಾ ಬೇಡವಾ? ಜಮೀನು ಬಿಟ್ಕೊಡ್ತೀರಾ? ನೋಡ್ರಪ್ಪ, ನಮ್ಮೂರಿಗೆ ಬಸ್ ಬರೋದಾದ್ರೆ ನೀವೆಲ್ಲ ಜಮೀನು ಬಿಟ್ಕೊಡ್ತೀರಾ? ಜನಸೇವೆಯೇ ಜನಾರ್ದನ ಸೇವೆ ಅಂತ ಅನ್ಕೊಂಡಿರೋ ನನಗೆ ನಿಮ್ಮೆಲ್ಲರ ಸೇವೆ ಮಾಡೋದಿಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಜನನಾಯಕ ನಮ್ಮೂರ ಗೌಡ್ರಿಗೆ, ನಮ್ಮೂರ ದೇವರಿಗೆ, ನಮ್ಮ ಯಜಮಾನ್ರಿಗೆ, ನಮ್ಮ ಗೌಡ್ರಿಗೆ, ಸದಾನಂದ ಗೌಡ್ರಿಗೆ, ನಮ್ಮ ದೇವರಿಗೆ, ನಮ್ಮ ಯಜಮಾನ್ರಿಗೆ, ನಮ್ಮ ದೇವರಿಗೆ. ದೇವ್ರೆ, ಆನಂದ ಪ್ರೀತಿ ನಿರಾಕರಿಸೋ ಹಾಗಿಲ್ಲ. ಆದ್ರೆ ನನ್ನ ಪ್ರೀತಿ ಅವ್ರ ಪ್ರಾಣಕ್ಕೆ ತುತ್ತಾಗಬಾರ್ದು ಅನ್ನೋ ಭಯದಿಂದ ಅವ್ರ ಪ್ರೀತಿಯಿಂದ ದೂರ ಇರೋದಕ್ಕೆ ಬಯಸ್ತೆ. ಅದನ್ನ ನನ್ನಿಂದ ತಡೆಯೋ ಶಕ್ತಿ ಕೊಡು ದೇವ್ರೆ, ಶಕ್ತಿ ಕೊಡು. ಆನಂದ್, ನನ್ನ ಪ್ರಾಣಕ್ಕೋಸ್ಕರ ನಮ್ಮ ಪವಿತ್ರವಾದ ಪ್ರೀತಿನ ತ್ಯಾಗ ಮಾಡೋದಕ್ಕೆ ಹೊರಟಿದ್ಯಾ? ಹೇಳ ಆಶಾ. ಸೃಷ್ಟಿ ಮಾಡಿದ ಆ ಸೃಷ್ಟಿಕರ್ತನ ಕೈಲೇ ನನ್ನ ಪ್ರಾಣ ಭದ್ರವಾಗಿರ್ಬೇಕಾದ್ರೆ ದುಷ್ಟ ಗೌಡ್ನಂತ 100 ಜನ ಬಂದ್ರು ನನ್ನ ಏನು ಮಾಡಕ್ಕಾಗಲ್ಲ. ಆಶಾ, ಯಾಕೆ ಕಣ್ಣೀರು? ತಂಗಾಳಿಯಾಗಿ ಮೈ ಸೋಕುವ ನಮ್ ಪ್ರೀತಿ ಮುಂದೊಂದಿನ ಬಿರುಗಾಳಿಯಾಗಿ ಬೀಸಿದ್ರು ಅದನ್ನ ಎದುರಿಸೋ ಶಕ್ತಿ ನಮ್ಮಲ್ಲಿರ್ಬೇಕು. ನಮ್ಮ ಈ ಪ್ರೀತಿಗೆ ಈ ದೇವರೇ ಸಾಕ್ಷಿ. ಮೊದಲು ನಮ್ಮ ಮನಸ್ಸೇ ಸಾಕ್ಷಿ, ಆಮೇಲೆ ದೇವರೇ ಸಾಕ್ಷಿ.
ನಡಿ ನಡಿ ಬಾರಯ್ಯ. ಅಲ್ಲರು ಇಲ್ಲೊತ್ತು ಒತ್ತದು ಬರೋದಿಲ್ವೇ? ನಡಿ ನಡಿ ಯಜಮಾನ್ರೆ ಬನ್ನಿ. ನೀವಿಂಗೆ ಒತ್ತಾನೆ ಇರ್ಬೇಕು. ನಮ್ಮೂರ್ನ ಕಲ್ಯಾಣ ನಡೀತಾನೇ ಇರ್ಬೇಕು. ನಡೀರಿ ನಡೀರಿ. ಏನಯ್ಯ ಚೆನ್ನಾಗಿದ್ದೀಯಾ? ಒತ್ತಕ್ಕೂ ಬರಕ್ಕಿಲ್ವಲ್ಲಯ್ಯ ನಿನಗೆ. ಸುಮ್ಮನೆ ಬೆಳೆದಿದೀಯಾ ಮುಂದೆ ಇದೆ ಹಾಗೆ. ನೀವಿಂಗೆ ಒತ್ತಾನೇ ಇರ್ಬೇಕು. ಮೇಷ್ಟ್ರೆ ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಲ್ಲ ಈ ಊರಲ್ಲಿ ನಿಂಗೆ ಎಷ್ಟು ಎಕರೆ ಐತೆ ಜಮೀನು? ನಿನ್ ಸಮಾಧಿ ಮಾಡೋ ಅಷ್ಟಿದೆ. ಮುಚ್ಚ ಬಾಯ್. ನೀವೆಲ್ಲ ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಿ? ಈ ಹಳ್ಳಿನಾಗೆ ಬಸ್ ಬರೋಕೆ ರಸ್ತೆ ಬೇಕು ಅಂತ ನಮ್ ಜಮೀನಲ್ಲಿ ಸ್ವಲ್ಪ ಜಾಗ ಬಿಟ್ಕೊಡ್ತಾ ಇದೀವಿ. ಅದಕ್ಕೆ ಸರ್ಕಾರದವ್ರು ಪರಿಹಾರ ಕೊಡ್ತಾರಂತೆ. ಮೇಷ್ಟ್ರೆ, ಆ ಪೇಪರ್ ನಲ್ಲಿ ಏನಿದೆ ಅಂತ ಜನರಿಗೆ ಓದಿ ಹೇಳಿ. ಜಮೀನು ಸ್ವಾಧೀನ ಪತ್ರ ಸನ್ 1995 ಏಪ್ರಿಲ್ 29ನೇ ತಾರೀಕಿನಂದು ದೇವನೂರಿನಲ್ಲಿ ವಾಸವಾಗಿರುವ ಊರಿನ ರೈತರಾಗಿರುವ ನಾವು ಇದೇ ಊರಿನಲ್ಲಿ ವಾಸವಾಗಿರುವ ಶ್ರೀಮಾನ್ ಸಾಹುಕಾರ್ ಮರಿಗೌಡರ ಕಿರಿಯ ಮಗ ಶ್ರೀಮಾನ್ ಸಾಹುಕಾರ್ ಸದಾನಂದಗೌಡರಿಗೆ ಬರೆದು ಕೊಟ್ಟ ಜಮೀನು ಸ್ವಾಧೀನ ಪತ್ರ ಜನಸೇವೆಯೇ ಜನಾರ್ದನ ಸೇವೆ ಎಂದು ತಿಳಿದು ಈ ಊರಿನ ಉದ್ಧಾರಕ್ಕಾಗಿ ತಮ್ಮ ಆಸ್ತಿ ಹಣವನ್ನ ನೀರಿನಂತೆ ಧಾರಾಳವಾಗಿ ಖರ್ಚು ಮಾಡುತ್ತಿರುವ ಶ್ರೀಮಾನ್ ಸದಾನಂದಗೌಡರ ನಿಸ್ವಾರ್ಥ ಸೇವಾ ಮನೋಭಾವಕ್ಕೆ ಮನಸೋತ ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಈ ಹಳ್ಳಿಯ ಉದ್ಧಾರಕ್ಕಾಗಿ ನಮ್ಮ ಜಮೀನಿನಲ್ಲಿ ತಲಾ 1 ಎಕರೆ ಭೂಮಿಯನ್ನು ಸಾಹುಕಾರ್ ಸದಾನಂದಗೌಡರ ಸ್ವಾಧೀನಕ್ಕೆ ಈ ಕೆಳಗೆ ಹೆಬ್ಬೆಟ್ಟಿನ ಸಹಿ ಮಾಡಿರುವ ನಾವೆಲ್ಲರೂ ಶುದ್ಧ ಮನಸ್ಸಿನಿಂದ ಊರಿನ ಜನರ ಸಮಕ್ಷಮದಲ್ಲಿ ಬಿಟ್ಟುಕೊಟ್ಟಿರುತ್ತೇವೆ. ಗೌಡ್ರು ಈ ತರ ಮೋಸ ಮಾಡ್ತಾರಲ್ಲ ಚಿಕ್ಕಣ. ನೋಡ್ದ ಎಂತ ಅನ್ಯಾಯ. ವಿದ್ಯೆ ಗೊತ್ತಿಲ್ಲ ನಿಮ್ಗೆಲ್ಲ ಊರ್ ಮುಖಂಡ ಅನ್ಸ್ಕೊಂಡಿರೋ ಗೌಡ ನಿಮ್ಗೆ ಮಾಡಿರೋ ಅನ್ಯಾಯ ಈಗಲಾದ್ರೂ ಗೊತ್ತಾಯ್ತಾ? ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ಅಕ್ಷರ ಕಲ್ತು ಬುದ್ಧಿವಂತರಾಗಿ. ಇವನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ಶಾಂತಿ ಶಾಂತಿ, ಏನಾಯ್ತು? ಗೌಡ್ರೆ, ನಿಮ್ಮಲ್ಲಿ ಈ ರೀತಿ ಮೋಸ ಐತೆ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಗೌಡ್ರ ಇಲ್ಲೇನೋ ಮೋಸ ನಡೆದಿದೆ. ಛೇ, ಅಂತ ಮೋಸ ಏನಾಯ್ತು ಹೇಳಿ. ಅಲ್ಲ ಗೌಡ್ರೆ, ನಮ್ ಜಮೀನನ್ನ ನಿಮ್ಮ ಹೆಸರು ಬರ್ಸಿದ್ದಾನೆ ಆ ಗುಮಾಸ್ತ. ಏನು ಗೊತ್ತಿಲ್ದ ನಾವು ಹೆಬ್ಬಟ್ಟೋತಿದೀವಿ. ಶಾಂತಿ ಶಾಂತಿ, ಸಿದ್ದಯ್ಯ, ಗೊತ್ತಿದ್ದು ಮಾಡಿರೋ ತಪ್ಪಿಗೆ ವಂಚನೆ ಅಂತಾನೆ, ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೆ ಏನಂತೀರ? ನಾನು ಹೇಳಿದ್ದೇ ಒಂದು, ಇವನು ಮಾಡಿದ್ದೇ ಒಂದು. ಛೇ, ಈ ರೀತಿ ಅನ್ಯಾಯ ಆಗ್ಬಾರ್ದಾಗಿತ್ತು. ಗುಮಾಸ್ತ ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ನೀವೆಲ್ಲ ಸೇರಿ ಏನ್ ಶಿಕ್ಷೆ ಕೊಡ್ಬೇಕು ಅಂತಿದ್ದೀರೋ ಅದನ್ನೇ ಕೊಡಿ. ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಲೇ ಬರೋ. ಗುಮಾಸ್ತ, ಅಷ್ಟೊಂದು ನೋವೇನ್ಲಾ? ಮುಟ್ಟಿದ ಕಡೆ ಅಲ್ಲ ಮೈ ಹಣ್ಣಾಗ್ಬಿಟ್ಟಿದೆ. ನೀವಿದ್ದು ನನಗೆ ಈ ಗತಿ ಬರಬಹುದೇ? ನಾನ್ ನಿನಗೇನ್ ಹೇಳ್ದೆ? ಊರಿನ ಜನರ ಕರೆದು ಹೆಬ್ಬೆಟ್ಟೊತ್ಸಿ ಅಂದ್ರೆ ಮಗನೇ, ಲೈ ಊರಿನ ಜನರನ್ನ ಒಬ್ಬೊಬ್ರನ್ನೇ ಕರೆಸಿ ಹೆಬ್ಬೆಟ್ಟು ಓದ್ಸೋ ಅಂದ್ರೆ ಅದು ಬಿಟ್ಟು ಊರ್ ಮುಂದೆ ಜಾತ್ರೆ ಸೇರ್ಸ್ಕೊಂಡು ಹೆಬ್ಬೆಟ್ಟು ಓದ್ಸಿದೆ ಸುಮ್ನಿರ್ತಾರೇನೋ? ಏನೋ ಸಮಯಕ್ಕೆ ಸರಿಯಾಗಿ ಬಂದೆ, ಸರಿ ಹೋಯ್ತು. ಇಲ್ಲ ಅಂದ್ರೆ ಇಬ್ರು ಸೇರಿಸಿ ಕಳಿಸ್ಬಿಡ್ತಿದ್ರು. ನನ್ನ ಬುದ್ಧಿಗೆ ಒಳಿಲೇ ಇಲ್ವೇ? ಲೈ ಗುಮಾಸ್ತ, ಇಷ್ಟೆಲ್ಲ ಆಗ್ತಾ ಇರೋದು ಆ ಮೇಷ್ಟ್ರಿಂದ.
ಊರಿನ ಜನರಿಗೆ ಅಕ್ಷರ ಕಲಿಸಿ ನನ್ ಮೇಲೆ ಎತ್ ಕಟ್ಟಕ್ ಹೊಟ್ಟಿರೋ ಅವನ್ನ ಸುಮ್ಮನೆ ಬಿಟ್ರೆ, ನನ್ ತಲೆ ಮೇಲಿರೋ ರಾಜಕಿರೀಟ ಮುಂದೊಂದಿನ ಅವನ್ ತಲೆ ಮೇಲೆ ಕೂತ್ರೆ ಅಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರೋ ನಮ್ಮ ವಂಶದ ಗೌರವ ಮಣ್ಪಾಲಾಗುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಅವನಿಗೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಸದಾನಂದ ಸದಾ ಆನಂದವಾಗಿರ್ಬೇಕು. ನಮ್ಮ ಹಳ್ಳಿಯ ಮಹಾಜನರೇ, ನಾವಿಲ್ಲಿ ಯಾಕೆ ಸೇರಿದ್ದೀವಿ ಅಂದ್ರೆ ಈ ಹಳ್ಳಿಗೆ ಒಂದು ಅಕ್ಷರದ ಕುಟೀರದ ಅಗತ್ಯವಿದೆ. ಇದನ್ನು ಕಟ್ಟಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಸಹಾಯ ಇಲ್ಲದೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರಿಂದ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಅಕ್ಷರ ಜ್ಞಾನ ಕಲಿಯಲು ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಇಲ್ಲ. ಅಕ್ಷರ ಕಲಿತು ನೀವು ಬುದ್ಧಿವಂತರಾದ್ರೆ ಮನುಷ್ಯರಾಗಿ ಬಾಳ್ತೀರ. ಇಲ್ಲ ಅಂದ್ರೆ ನಿಮ್ ಆಸ್ತಿನ ಕಳ್ಕೊಂಡು ಬೀದಿ ಪಾಲಾಗೋ ದಿನನೂ ನಿಮ್ ಪಾಲಿಗೆ ಬರ್ಬೋದು. ಅದು ನಿಜನೇ. ಹೌದು, ನೀವೆಲ್ಲ ಓದಿ ವಿದ್ಯಾವಂತರಾಗಿ. ಹೆಬ್ಬೆಟ್ಟಿನ ಸಹಿ ಬಾಳಿಗೆ ಕಹಿ, ಅಕ್ಷರದ ಸಕ್ಕರೆ ಬಾಳಿಗೆ ಅಕ್ಕರೆ. ಅಕ್ಷರ ಜ್ಞಾನದ ಬಗ್ಗೆ ನಮ್ಮ ಸರ್ಕಾರ ಸಾಕ್ಷರತಾ ಆಂದೋಲನ ಎಂಬ ಯೋಜನೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ. ನಾವು ಸರ್ಕಾರದ ಸವಲತ್ತುಗಳನ್ನ ಕಾಯ್ದೆ ಜನಶಕ್ತಿಯ ಒಗ್ಗಟ್ಟಿನಿಂದ ಅಕ್ಷರ ಕುಟೀರವನ್ನ ಕಟ್ಟಬೇಕು. ನೀವೆಲ್ಲರೂ ವಿದ್ಯಾವಂತರಾಗಿ ಈ ದೇಶಕ್ಕೆ ಆದರ್ಶ ಪ್ರಜೆಗಳಾಗಬೇಕು. ಇದೇ ನನ್ನ ಆಸೆ, ಇದೇ ನನ್ನ ಕನಸು. ನಮ್ಮ ಮೇಷ್ಟ್ರು ಅಕ್ಷರ ಜ್ಞಾನವನ್ನು ಈ ಹಳ್ಳಿ ಮನೆ ಮನೆಗೆ ತಲುಪುವಂತೆ ಮಾಡಬೇಕೆಂದು ಹೊರಟಿದ್ದಾರೆ. ಈ ಹಳ್ಳಿಲಿ ಅಕ್ಷರ ಕುಟೀರವನ್ನು ಕಟ್ಟಿ ಸಾಕ್ಷರತಾ ಆಂದೋಲನ ಕೈಗೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಅಕ್ಷರ ಜ್ಞಾನವನ್ನ ಮೂಡಿಸಿ ವಿದ್ಯಾವಂತರನ್ನಾಗಿ ಮಾಡಿ ಬುದ್ಧಿವಂತರನ್ನಾಗಿ ಮಾಡಲು ಪಣ ತೊಟ್ಟಿರುವ ನಮ್ಮ ಮೇಷ್ಟ್ರ ಸಾಹಸವನ್ನ ಮೆಚ್ಚಬೇಕಾತೆ. ಅಕ್ಷರ ಕಲಿತು ನಾವೆಲ್ಲ ಬುದ್ಧಿವಂತರಾಗ್ತೀವಿ. ಕತ್ಲಲ್ಲಿರೋ ನಮ್ಮ ಬಾಳಿಗೆ ಬೆಳಕನ್ ಚೆಲ್ಲಿದ್ರೆ ಮೇಷ್ಟ್ರೆ, ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಆ ಕಡೆ ಈ ಕಡೆ ತಂದಿಕ್ಕಿದಾಯ್ತು ಯುದ್ಧ ಸುರು. ನೀವು ಸಾಮಾನ್ಯನೇ. ಬನ್ನಿ 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 ಬನ್ನಿ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ಏನ್ ತಾವ್ ಈ ಕಡೆ ಪದ ಬೆಳೆಸಿದ್ದು? ನಿನ್ನ ನೋಡ್ಕೊಂಡು ಹೋಗೋಣ ಅಂತಲೇ ಬಂದೆ. ನಿಂಗಣ್ಣ, ಇಡೀ ಗ್ಯಾಂಗ್ ಟೀ ಕೊಡು. ನಿನ್ ಟೀ ಮನೆ ಹಾಳಾಗೋಗ್ಲಿ. ಮೊದಲು ನಿನ್ನ ಜನರ ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ಏನಾಗಿದೆ ಗೌಡ್ರೆ? ಚಚೆ, ಹೀಗಾಗ್ಬಾರ್ದಾಗಿತ್ತು. ಈ ಅವಮಾನ ಆಗಿರೋದು ನಿನಗ್ ಬೇರೆ ಅಲ್ಲ, ನಮಗ್ ಬೇರೆ ಅಲ್ಲ. ಅವಮಾನನ ಯಾರಿಗೆ? ಆ ಮೇಷ್ಟ್ರು ತನ್ನ ವಾಮನ ಪಾದಾನ ನಮ್ಮ ಹಳ್ಳಿಲಿ ಇಟ್ಟಿದ್ದಾನೆ. ಇದುವರೆಗೂ ನಾವು ಅಣ್ಣ ತಮ್ಮಂದ್ರ ಹಾಗೆ ಬಾಳ್ವೆ ಮಾಡ್ತಾ ಇದ್ವಿ. ನಮ್ಮಲ್ಲೇ ಜಾತಿ ವಿಷಯದ ಬೀಜ ಬಿತ್ತಿ ನಮ್ಮನ್ನ ಸರ್ವನಾಶ ಮಾಡ್ಬೇಕು ಅಂತ ಮಾಡಿದಾನೆ. ಅಷ್ಟೇ ಅಲ್ಲ, ಆ ಕೆರೆಯಿಂದ ಆಚೆ ಇರೋ ಪಾಳ ಜಾಗ ಇದೆಯಲ್ಲ, ಅದು ನಿಮಗ್ ಸೇರಿದ್ದು. ನಿಮ್ಮ ಹಿರಿಯರು ಅಲ್ಲಿ ದೇವಾಲಯ ಕಟ್ಟಿಸ್ಬೇಕು ಅಂತ ಪಂಚಾಯತಿಲಿ ತೀರ್ಮಾನ ಮಾಡಿದ್ರು. ಇಷ್ಟೆಲ್ಲ ಇದ್ದು ನಮ್ಮ ರತನ್ನು ಆ ಮೇಷ್ಟ್ರು ಸೇರ್ಕೊಂಡು ನಿಮ್ಮ ಜಾಗದಲ್ಲಿ ಅಕ್ಷರ ಕುಟೀರ ಕಟ್ಟಿಸ್ಲಿಕ್ಕೆ ಹೊರಟಿದ್ದಾನೆ. ನಿಮ್ಮ ಜಾಗದಲ್ಲಿ ನಿಮ್ಮ ಅಪ್ಪಣೆ ಇಲ್ಲದೆ ಕಟ್ಟೋಕೆ ಅವನಿಗೇನಿದೆ ಅಧಿಕಾರ? ನಿಮ್ಮ ಜನ ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದಿನ? ನಮ್ಮ ಪ್ರಾಣ ತೆತ್ತಾದ್ರೂ ಆ ಪವಿತ್ರವಾದ ಜಾಗವನ್ನ ಉಳಿಸ್ತೀವಿ. ಮೊದಲು ಆ ಕೆಲಸ ಮಾಡಿ. ಬಂದ್ರ ನಮ್ಮೂರಿನ ಕುರುಕ್ಷೇತ್ರ ಪ್ರಾರಂಭ. ಈ ಸದಾನಂದ ಸದಾ ಆನಂದವಾಗಿರ್ಬೇಕು. ಆ ಕಡೆ ಈ ಕಡೆ ತಂದಿಕ್ಕಿದ್ರೆ ಕೆಲಸ ಸುಲಭ ಆದಂಗಾಯ್ತು. ಇನ್ ನಿಮ್ ಕೆಲಸ ಶುರು ಮಾಡಿ. ನಮಸ್ಕಾರ ಗೌಡ್ರೆ, ಏನ್ ಅಪರೂಪಕ್ಕೆ ಬಂದಿದ್ದೀರಾ? ನಮಸ್ಕಾರ. ಜಾತಿ ಮುಖಂಡರಾಗಿ ಜಾತಿಯ ಉದ್ಧಾರಕರಾಗಿರೋ ನಿಮಗೆ ಸ್ವಲ್ಪ ಜವಾಬ್ದಾರಿ ಬೇಡವೆ? ಅಂತದ್ದೇನಾಯ್ತು ಗೌಡ್ರೆ? ಆಗೋಕೆ ಇನ್ನೇನ್ ಬಾಕಿ ಉಳಿದಿದೆ? ಈ ಅವಮಾನ ಆಗಿರೋದು ನಿಮಗ್ ಬೇರೆ ಅಲ್ಲ, ನನಗ್ ಬೇರೆ ಅಲ್ಲ. ಸುತ್ತಿ ಬಳಸಿ ಹೇಳೋಕ್ಕಿಂತ ನೇರವಾಗಿ ಹೇಳಿ ಗೌಡ್ರೆ. ಆ ಮೇಷ್ಟ್ರು ಈ ಊರಲ್ಲಿ ಕ್ರಾಂತಿ ಹೆಜ್ಜೆ ಇರಿಸಿದಾನಂತೆ. ನಮ್ಮೂರಿನ ಜನನ ನಮ್ಮ ಮೇಲೆ ಎತ್ಕಟ್ಟಿ ನಮ್ಮಲ್ಲಿರೋ ಐಕ್ಯತನ ಮುರಿಯಕ್ ಹೊರಟಿದ್ದಾನೆ. ಇಷ್ಟಲ್ದೆ ಇನ್ನೇನಾಗ್ಬೇಕು? ಅಷ್ಟೇ ಅಲ್ಲ, ಆ ಕೆರೆಯಿಂದ ಆಚೆ ಇರೋ ಪಾಳು ಜಾಗ ನಿಮಗ್ ಸೇರಿದ್ದು. ನಿಮ್ಮ ಹಿರಿಯರು ಆ ಜಾಗದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕು ಅಂತ ಪಂಚಾಯತಿಗೆ ತೀರ್ಮಾನ ಮಾಡಿದ್ರು. ಆದ್ರೆ ಆ ನಾಬರ್ಟು ಆ ಜಾಗ ನನಗ್ ಸೇರಿದ್ದು ಅಂತ ಅಧಿಕಾರ ಚಲಾಯಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ಜಾಗದಲ್ಲಿ ಅಕ್ಷರ ಕುಟೀರ ಕಟ್ಟಿಸ್ಲಿಕ್ಕೆ ಹೊರಟಿದ್ದಾನೆ. ನಿಮ್ಮ ಜಾಗದಲ್ಲಿ ಅಕ್ಷರ ಕುಟೀರ ಕಟ್ಟಿಸ್ಲಿಕ್ಕೆ ಅವನಿಗೇನಿದೆ ಅಧಿಕಾರ? ನಿಲ್ಸಿ ಗೌಡ್ರೆ, ನಿಮ್ ಮಾತೇನಾದ್ರೂ ಸತ್ಯವಾದ್ರೆ ನಮ್ ಪ್ರಾಣ ತೆತ್ತಾದ್ರೂ ಆ ಪವಿತ್ರವಾದ ಜಾಗನ ಉಳಿಸ್ತೀವಿ. ಮೊದಲ ಕೆಲಸ ಮಾಡಿ. ಬಂದ್ರು ಬೆಂಕಿ ಹಚ್ಚಾಯ್ತು. ಈ
ಸದಾನಂದ ಸದಾ ಆನಂದವಾಗಿರ್ಬೇಕು. ಹ್ಮ್. ನಿಲ್ಸಿ, ಇದು ನಮ್ ಜಾಗ. ನಿಲ್ಸಿ, ಇದು ನಮ್ಮ ಜಾಗ. ನಮ್ ಪ್ರಾಣ ತೆತ್ತಾದ್ರೂ ಈ ಪವಿತ್ರ ಜಾಗನ ಕಾಪಾಡ್ತೀವಿ ನಾವು. ಇದು ನಮ್ಮ ಪಂಗಡಕ್ಕೆ ಸೇರಿದ್ದು. ಏನಿದು? ಅಣ್ಣ ತಮ್ಮಂದಿರಂತೆ ಅನ್ಯೂನ್ಯರಾಗಿದ್ದ ನೀವು ಯಾಕೆ ಕಚ್ಚಾಡ್ತೀರಾ? ಈ ಜಾಗ ಯಾರಿಗೂ ಸೇರಿದ್ದಲ್ಲ. ಒಂದು ತುಂಡು ಜಾಗಕ್ಕಾಗಿ ಪ್ರಾಣ ಕೊಡಕ್ಕೂ ತಯಾರಾಗಿರೋ ಜನ ನೀವು. ಈ ಜಾಗ ಯಾರಿಗೂ ಸೇರಿದ್ದಲ್ಲ. ಐಕ್ಯತೆಯಲ್ಲಿರೋ ನಿಮ್ಮ ಒಗ್ಗಟ್ಟನ್ನ ಮುರಿಯಲು ಇಲ್ಲಿ ಕಾಣದ ಕೈಯ ಪಿತೂರಿ ಇದೆ. ಯಾರದೋ ಸ್ವಾರ್ಥಕ್ಕಾಗಿ ನಿಮ್ಮಲ್ಲಿ ಮತೀಯ ಗಲಭೆ ಎಪ್ಸಿ ಅದರ ಲಾಭ ಪಡೆಯಲು ಹೊಂಚು ಆಗ್ತಿರೋ ನೀಚ ಜನರಿಂದ ನೀವು ಜಾಗೃತರಾಗಿರ್ಬೇಕು. ಈ ಜಾಗದಲ್ಲಿ ದೇವಸ್ಥಾನ ಕಟ್ಟೋಕೆ ಯಾರು ಪಂಚಾಯತಿ ತೀರ್ಮಾನ ಮಾಡಿಲ್ಲ. ನೀವು ನಿಜವಾದ ದೇವ್ರ ಭಕ್ತರಾದ್ರೆ ನಿಮ್ ಮನೇಲಿ ದೇವ್ರ ಪೂಜೆ ಮಾಡಿ. ನಿಮ್ ಮನೆನೇ ದೇವಾಲಯ ಅಂತ ತಿಳ್ಕೊಳ್ಳಿ. ಜ್ಞಾನದ ಬೆಳಕನ್ನು ಬೀರೋ ಈ ಅಕ್ಷರ ಕುಟೀರ ಕಟ್ಟೋ ಜಾಗದಲ್ಲಿ ದೇವಸ್ಥಾನ ಕಟ್ಟಿ ಏನ್ ಸಾಧನೆ ಮಾಡ್ತೀರಾ? ಭಕ್ತಿಯಿಂದ ನಿಮ್ಮ ಆತ್ಮ ಬೆಳಗಿದ್ರೆ ಅಕ್ಷರ ಜ್ಞಾನದಿಂದ ನಿಮ್ ಮನೆ ದೀಪ ಬೆಳಗುತ್ತೆ. ನಿಮ್ಮಲ್ಲಿರೋ ತಪ್ಪು ಭಾವನೆನೆಲ್ಲ ಕಿತ್ತಾಕಿ ಮೇಷ್ಟ್ರು ಕಟ್ಟೋ ಈ ಅಕ್ಷರ ಕುಟೀರಕ್ಕೆ ಸಹಕರಿಸಿ. ವಿದ್ಯೆಗಿಂತ ನಮಗೆ ಧರ್ಮ ರಕ್ಷಣೆನೇ ಮುಖ್ಯ. ಯಾಕ್ ಜಾತಿ ಧರ್ಮ ಅಂತ ಕಚ್ಚಾಡ್ತೀರಾ? ಮಾನವ ಜನ್ಮ ಒಂದೇ, ಧರ್ಮ ಒಂದೇ. ಇದೇನ್ ಗೊತ್ತಾ? ಹಣ. ನಾವು ದುಡ್ದು ಹೊಟ್ಟೆ ತುಂಬಿಸೋದು ಈ ಹಣದಿಂದ. ಈ ಹಣ ನನ್ನ ನಿಮ್ಮ ಸ್ವಂತ ಸೊತ್ತಲ್ಲ. ಇಂದು ನಿಮ್ ಜೇಬದಲ್ಲಿರೋ ಈ ದುಡ್ಡು ನಾಳೆ ಇನ್ಯಾರ್ದೋ ಜೇಬ್ ಸೇರುತ್ತೆ. ಈ ಹಣದಲ್ಲಿ ಜಾತಿ ಭೇದ ತೋರಿಸ್ತೀರಾ? ಈ ಹಣಕ್ಕೆ ಧರ್ಮ ಇದೆಯಾ? ಈ ಹಣಕ್ಕೆ ಜಾತಿ ಇದೆಯಾ? ಹೇಳಿ ಹೇಳಿ ಹೇಳಿ. ಯಾಕೆ ಮೌನವಾಗಿದ್ದೀರಾ? ನಿಮ್ಮದಲ್ಲದ ಈ ಜಾಗಕ್ಕಾಗಿ ಕಿತ್ತಾಡ್ತೀರಾ? ನಿಮ್ಮಲ್ಲಿರೋ ಒಗ್ಗಟ್ಟಿನ ಶಕ್ತಿಗೆ ಹೋರಾಡ್ತೀರಾ? ನಿಮ್ಮ ಈ ಮಾರ್ಗದರ್ಶನದಿಂದ ನಮ್ಮಲ್ಲಿದ್ದ ಜಾತೀಯತೆ ತೊಲಗ್ತು. ಇನ್ನು ಮುಂದೆ ನಾವು ಅಣ್ಣ ತಮ್ಮದಿರಂತೆ ಬಾಳ್ತೀವಿ. ಸಂತೋಷ. ಸಾಕ್ಷರತಾ ಆಂದೋಲನಕ್ಕೆ ಶ್ರಾವಣ ಮಾಸಿಗೆ ಸಾಕ್ಷರತಾ ಆಂದೋಲನಕ್ಕೆ ಮುಖಕ್ಕೆ ಮಸಿ ಬಳಸ್ಕೊಂಡು ಸುಮ್ಕಿರೋ ಜಾಯಮಾನ ನಂದಲ್ಲ. ಈ ಹಳ್ಳಿ ಜನ ನಾನು ಮಾತಿನಲ್ಲಿ ಮೋಡಿ ಮಾಡಿದ್ರೆ ನಾನು ಏಟಲ್ಲಿ ಸೋಲಿಸ್ತೀನಿ. ಆ ಪಟ್ಟಿ ನನ್ನ ಮಗ ಮೇಷ್ಟ್ರು ಕಟ್ಟಿರೋ ಅಕ್ಷರ ಕುಟೀರಕ್ಕೆ ನನ್ನ ಅಪ್ಪಣೆ ಇಲ್ಲದೆ ಯಾರು ಹೋಗ್ಕೂಡ್ದು. ನನ್ನ ಮಾತು ಮೀರಿ ಯಾರಾದ್ರೂ ಅಕ್ಷರ ಕುಟೀರಕ್ಕೆ ಕಾಲಿಟ್ರೆ ಅವ್ರ ಕಾಲನ್ನೇ ಕತ್ತರಿಸಿ ಹಾಕ್ಬಿಡಿ. ಈ ನನ್ನ ಸುಗ್ರೀವಾಜ್ಞೆನ ಈ ಹಳ್ಳಿಯ ಮನೆ ಮನೆಗೂ ಮುಟ್ಟಿಸ್ಬೇಕು. ಜನ ಅದನ್ನ ಪಾಲಿಸ್ಬೇಕು. ಹೋಗ್ರಿ. ದುರ್ಗಾ, ಏನ್ ಗೌಡ್ರೆ? ಅಕ್ಷರ ಕುಟೀರದ ಮೇಲೆ ನಿಮ್ಮ ಹದ್ದಿನ ಕಣ್ಣಿರ್ಲಿ. ಯೋಚನೆ ಮಾಡಬೇಡಿ ಗೌಡ್ರೆ. ಈ ದುರ್ಗರಾಜ್ ರಾಮನ ಅಪ್ಪಣೆಯನ್ನು ಪಾಲಿಸೋ ಆಂಜನೇಯ. ಬಂದ್ರ ಈ ಸದಾನಂದ ಸದಾ ಆನಂದವಾಗಿರ್ಬೇಕು.
ಈ ಹಳ್ಳಿಲಿ ಇಷ್ಟೊಂದು ಅನ್ಯಾಯ ನಡೆದ್ರು ಇದನ್ನ ಯಾರು ಕೇಳೋರಿಲ್ಲ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ನನ್ನ ಕೊಲೆ ಯತ್ನ. ನಾಳೆ ಇನ್ನೊಬ್ಬ ಈ ರೀತಿ ಅನ್ಯಾಯ ನೋಡ್ಕೊಂಡು ಕೈ ಕಟ್ಕೊಂಡು ಸುಮ್ಮನಿರೋದೆ. ಈ ಕೃತ್ಯ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅದ್ ನನಗ್ ಗೊತ್ತು. ನಿಮ್ಮಲ್ಲಿ ಅದನ್ನ ಕೇಳೋ ಶಕ್ತಿ ಇದ್ರೆ ನನ್ ಜೊತೆ ಬನ್ನಿ. ಆ ಕೊಲೆಗಡಕನ್ನ ನಾನು ಹಿಡಿತೀನಿ. ಜನಬಲದ ಮುಂದೆ ಯಾವ ದುಷ್ಟಶಕ್ತಿಯೂ ಏನು ಮಾಡಕ್ಕಾಗಲ್ಲ. ಧೈರ್ಯವಾಗಿ ಬನ್ನಿ. ಹಳ್ಳಿಗೊಬ್ಬ ಕ್ರಾಂತಿಕಾರಿ ಹುಟ್ಟಬೇಕು. ಹುಟ್ಟಿದ್ರೆ ನಮ್ ಮೇಷ್ಟ್ರಂತ ಗಂಡುಗಲಿ ಹುಟ್ಟಬೇಕು. ನಾನ್ ತೊಟ್ಟಿರೋ ಪಣದಲ್ಲಿ ನಾನ್ ಗೆಲ್ತೀನ, ನೀನ್ ಗೆಲ್ತೀಯ? ದುರ್ಗರಾಜ್! ಗಂಗಾ, ಗೌರಿ, ಯಾಕೆ ಮೌನ ಕೂತಿದ್ದೀರಾ? ನಾವು ನಾಳೆ ಶಾಲೆಗೆ ಹೋಗ್ಬಾರ್ದಂತೆ. ಶಾಲೆಗೆ ಹೋದ್ರೆ ನಮ್ಗೆ ರೌಡಿಗಳು ಹೊಡಿತಾರಂತೆ. ನಾನು ಓದಿ ವಿದ್ಯಾವಂತನಾಗ್ಬೇಕು, ಈ ದೇಶದ ಒಬ್ಬ ಉತ್ತಮ ಪ್ರಜೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನಾನ್ ಶಾಲೆಗೆ ಹೋಗ್ತೀನಿ ಅಂದ್ರೆ ಅಪ್ಪ ಅಮ್ಮ ನಂಗೆ ಚೆನ್ನಾಗಿ ಹೊಡೆದ್ರು ನೋಡಿ. ಅಳಬೇಡಿ, ನೀವ್ ಹತ್ರ ನನ್ ಗಾಯ ವಾಸಿ ಆಗುತ್ತಾ? ನಮ್ ಮೇಷ್ಟ್ರು ಎಷ್ಟೊಂದು ಒಳ್ಳೆ ಮನುಷ್ಯ. ನಾವೆಲ್ರೂ ಶಾಲೆಗೆ ಹೋಗ್ದಿದ್ರೆ ಅವ್ರಿಗೆ ದುಃಖ ಆಗಲ್ವಾ? ನಾವು ಅಪ್ಪ ಅಮ್ಮನ್ ಕಣ್ ತಪ್ಸಿ ನಾಳೆ ಶಾಲೆಗೆ ಹೋಗಣ್ವಾ? ಬೇಡಪ್ಪ, ನಂಗ್ ಭಯ ಆಗುತ್ತೆ. ವಿದ್ಯೆ ಕಲಿಯೋಕೆ ಯಾಕೆ ಭಯ ಪಡ್ಬೇಕು? ಅಪ್ಪ ಅಮ್ಮನಿಗೆ ಗೊತ್ತಾದ್ರೆ ಹೊಡಿತಾರಷ್ಟೇ, ನಮ್ಮನ್ನೇ ಸಾಯಿಸ್ತಾರ? ನಾವು ವಿದ್ಯೆ ಕಲಿಯಲೇಬೇಕು. ಗೌರಿ ಬಾರೆ. ಹೋಗೋಣ. ಏಯ್ ನಿಂತ್ಕೊಳ್ರ. ಏ ಮರಿಗಳ, ಎಷ್ಟೊಂದು ಧೈರ್ಯ ನಿಮ್ಗೆ? ನಮ್ಮ ಗೌಡ್ರು ಹಾಕಿರೋ ಲಕ್ಷ್ಮಣ ರೇಖೆಯನ್ನ ದಾಟಿ ಬರಬೇಕಾದ್ರೆ ನೀವು ಸಾಮಾನ್ಯ ಮರಿಗಳಲ್ಲ, ಸಿಂಹದ ಮರಿಗಳು. ಏಯ್ ಏನೋ ನೋಡ್ತೀಯಾ? ನೀವೆಲ್ರೂ ರಾಕ್ಷಸರು. ವಿದ್ಯೆ ಕಲಿಯೋ ನಮ್ಮ ಹಕ್ಕನ್ ಕಸಿಯೋಕ್ ನೀವ್ಯಾರು? ಏಯ್ ಹೋಗ್ರೋ ನಿನಗೆ. ಗುನ್ನಿಗಳ ಯಾರು ಏನ್ ಮಾಡಿದ್ರು ನಿಮ್ಗೆ? ಶಾಲೆಗೆ ಬರ್ತಿದ್ ನಮ್ಮನ್ನ ರೌಡಿಗಳು ಹೊಡೆದ್ರು ಮಿಸ್ಟ್ರೆ. ಅನ್ಯಾಯ. ಮುಳ್ಳಿನ ತಡೆ ಬೇಲಿಯನ್ನ ಹಾರಿ ಆ ಮುಳ್ಳಲ್ಲಿ ಚುಚ್ಕೊಂಡ್ ಬಿದ್ದಿರೋ ನಿಮ್ಗೆ ನಾನು ಯಾವ ರೀತಿ ಸಾಂತ್ವನ ಹೇಳಲಿ? ಅಕ್ಷರ ಕ್ರಾಂತಿಯ ಬಗ್ಗೆ ನಾನಿಟ್ಟ ದಿಟ್ಟ ಹೆಜ್ಜೆಯಲ್ಲಿ ಸೋಲಾದ್ರೆ ಇಲ್ಲಿರೋ ರಾಕ್ಷಸರ ಸಂಹಾರ ಮಾಡ್ತೇನೆ. ವಿದ್ಯೆಯ ಹಾದಿಯನ್ನ ಸುಗಮವನ್ನಾಗಿ ಮಾಡಿ ಓದಿ ವಿದ್ಯಾವಂತರಾಗುವ ನಿಮ್ಮ ಆಸೆನ ನಾನ್ ಪೂರೈಸ್ತೀನಿ. ಇದೇ ನನ್ನ ಅಂತಿಮ ತೀರ್ಮಾನ.
ಸುಂದರ ಹೂವುಗಳೇ ಈ ಕನ್ನಡ ನಾಡಿನ ಆದರ್ಶ ಕಂಗಳೇ ಭಾರತಾಂಬೆಯ ಉಳಿಸಿ ಧೀರರೇ ಭಾರತಾಂಬೆಯ ಮಡಿಲ ಮಕ್ಕಳೇ ಸೌಜನ್ಯಶೀಲ ಸುಂದರ ಹೂವುಗಳೇ ಈ ಕನ್ನಡ ನಾಡಿನ ಆದರ್ಶ ಕಂಗಳೇ ಭಾರತಾಂಬೆಯ ಉಳಿಸಿ ಧೀರರೇ ಜನರ ಅಳಿಸಿ ನಾಡ ಹಿರಿಮೆ ಮೆರೆಸಿ ದೇಶ ಉಳಿಸಿ ಬೆಳೆಸಿ ಮೆರೆಸಿ ಕನ್ನಂಬಾಡಿಯ ಕಟ್ಟಿದ ಮಹಿಮೆ ಮೈಸೂರ ಸೀಮೆಯ ಅಂದದ ಹಿರಿಮೆ ಈ ಕನ್ನಡ ನಾಡಿನ ಆದರ್ಶ ಜೀವಿಯೇ ವಿಶ್ವೇಶ್ವರಯ್ಯ ಬದುಕಿದ ಅಮರವೇ ಕನ್ನಂಬಾಡಿಯ ಕಟ್ಟಿದ ಮಹಿಮೆ ಮೈಸೂರ ಸೀಮೆಯ ಅಂದದ ಹಿರಿಮೆ ಮಹಾತ್ಮರು ಅನ್ಯಾಯ ಅಳಿಸಿ ಸ್ವಾತಂತ್ರ್ಯ ತಂದ ಧೀರರು ರಕ್ತ ಸುರಿಸಿ ಪಡೆದ ದೇಶ ಉಳಿಸಿ ಬಾಳಿ ಜನರೇ ಗಟ್ಟಿಯಾಗಿ ಹೇಳಿ. ನನ್ ಜೊತೆ ಹೇಳಿ. ನೀವೆಲ್ಲರೂ ಅಕ್ಷರ ಕಲ್ತ್ರೆ ನಿಮ್ಮನ್ನ ಯಾರು ಮೋಸ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಅಕ್ಷರ ಕಲಿಬೇಕು. ನೀವು ಅಕ್ಷರ ಕಲ್ತ್ರೆ ಹಳ್ಳಿ ಉದ್ಧಾರ ಆಗತ್ತೆ. ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗತ್ತೆ. ಅದಕ್ಕೋಸ್ಕರ ಆದಷ್ಟು ಎಲ್ಲರೂ ಶ್ರದ್ಧೆಯಿಂದ ಅಕ್ಷರಜ್ಞಾನ ಕಲಿಯೋದಕ್ಕೆ ಪ್ರಯತ್ನ ಪಡಿ. ನಮಸ್ಕಾರ. ನಮಸ್ಕಾರ ಮಿಸ್ಟರ್. ಹೇಗ್ ನಡೀತಾ ಇದೆ ಪಾಠ?
ಚೆನ್ನಾಗಿ ನಡೀತಿದೆ ಮೇಷ್ಟ್ರೆ. ಇವ್ರಿಗೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿಸಿ ಅಕ್ಷರ ಕಲಿತು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಬೇಕು. ನೀನೇನೋ ಕ್ರಾಂತಿವೀರ? ಹೌದು. ಇದೇನು? ಅಕ್ಷರ ಕುಟೀರ. ಎಲ್ರೂ ಅಕ್ಷರಸ್ಥರಾಗಬೇಕು ಅಂತ ಸರ್ಕಾರ ಸಾಕ್ಷರತಾ ಆಂದೋಲನ ಯೋಜನೆಯನ್ನ ಹಮ್ಮಿಕೊಂಡಿದೆ. ಈ ಹಳ್ಳಿಲಿರೋ ಜನರಿಗೆ ಅಕ್ಷರ ಜ್ಞಾನ ಮೂಡಿಸುವ ಉದ್ದೇಶದಿಂದ ನಾನು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಿದ್ದೇನೆ. ಕುಟೀರ ಕಟ್ಟಿ ಅಕ್ಷರ ಕಲಿಸೋಕೆ ಇದೇನು ಋಷಿಮುನಿಗಳ ಕಾಲ ಅಲ್ಲ. ದೇವಸ್ಥಾನ ಕಟ್ಟಬೇಕಾಗಿರೋ ಈ ಜಾಗದಲ್ಲಿ ನೀನು ಅಕ್ಷರ ಕುಟೀರ ಕಟ್ಟಿ ಮತೀಯ ಗಲಭೆಗೆ ಬುನಾದಿ ಹಾಕಿದ್ಯಾ. ನಿನ್ನ ವಿರುದ್ಧ ಏನು ಕ್ರಮ ಕೈಗೊಳ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಕಟ್ಟುಕತೆ. ಇಲ್ಲಿ ಯಾವುದೇ ಮತೀಯ ಗಲಭೆ ನಡೆದಿಲ್ಲ. ಇಲ್ಲಿನ ಜನ ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯರಾಗಿದ್ದಾರೆ. ಅದು ನಿಮ್ಮ ತಪ್ಪು ಭಾವನೆ. ಯಾವ್ದು ತಪ್ಪು ಯಾವ್ದು ಸರಿ ಅಂತ ನಾನ್ ತೋರಿಸ್ತೀನಿ. ಯಾಕೆ ನಿಲ್ಲಿಸ್ತೀಯ? ಸಾಯಿಸ್ಬಿಡು ನನ್ನ. ಈ ನೆಲದ ಋಣಕ್ಕಾಗಿ ನಾನು ಸಾಯೋದಕ್ಕೂ ಸಿದ್ಧನಾಗಿದ್ದೇನೆ. ಕನ್ನಡಾಂಬೆ ನೆಲದಲ್ಲಿ ಹುಟ್ಟಿ ಆ ಮಾತೆಯ ಸೇವೆ ಮಾಡಲು ಹೊರಟಿರೋ ಹೆಮ್ಮೆಯ ಪುತ್ರ ಕಣೋ ನಾನು. ನೀನು ಹೊಡೆಯೋ ಒಂದೊಂದು ಏಟು ನನಗಲ್ಲ ಕಣೋ, ನಮ್ಮ ಕನ್ನಡಾಂಬೆಗೆ. ಕನ್ನಡಾಂಬೆಯ ಅನ್ನ ತಿಂದು ಬದುಕ್ತಿರೋ ನೀನು ಆ ಮಾತೆಗೆ ದ್ರೋಹ ಬಗ್ಗಿದೀಯ. ಆ ಮಾತೆಯ ಕಣ್ಣಲ್ಲಿ ನೋವಿನ ಕಣ್ಣೀರು ಸುರಿಸಿದ್ದೀಯ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ, ಜೈ ಕನ್ನಡ. ನನಗೆ ಎದುರು ಮಾತಾಡಿದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ನಡೆಯೋ ಇಲ್ಲಿಂದ. ಮಿಸ್ಟ್ರೆ, 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 ಎದಳಿ ಮಿಸ್ಟ್ರೆ. ಏನಾಯ್ತು ಮಿಸ್ಟ್ರೆ? ಮಿಸ್ಟ್ರೆ, ಎದಳಿ. ಏನಾಯ್ತು ಅಂತ ಹೇಳಿ ಮಿಸ್ಟ್ರೆ. ನನ್ನ ನಿಸ್ವಾರ್ಥ ಸೇವೆಗೆ ಕಾನೂನು ರಕ್ಷಕರಿಂದ ಸಿಕ್ಕಿರೋ ಗೋಲ್ಡ್ ಮೆಡಲ್. ಚಿಂತೆ ಮಾಡಬೇಡಿ. ನನ್ನ ಎದೆ ಬಿಡ್ತಾ ನಿಂತಿಲ್ಲ. ರಕ್ತ ಹೆಪ್ಪುಗಟ್ಟಿಲ್ಲ. ನಾನು ಸಾಯೋವರೆಗೂ ನನ್ನ ಹೋರಾಟ ನಿಲ್ಲಲ್ಲ. ಮೇಷ್ಟ್ರೆ, ನಿಮ್ಗಾಗಿರೋ ಅನ್ಯಾಯ ಕಂಡು ನಾವು ಸುಮ್ಮನಿರಲ್ಲ. ನಿಮ್ಮ ಮೇಲೆ ದೌರ್ಜನ್ಯ ಮಾಡಿರೋ ಆ ಪೊಲೀಸರನ್ನೇ ಸಾಯಿಸ್ತೀವಿ. ಹೇಳಿ ಮೇಷ್ಟ್ರೆ, ನಿಮ್ ಹೋರಾಟಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ನಿರಾಶರಾಗಬೇಡಿ. ನ್ಯಾಯಕ್ಕೆ ಜಯ ಸಿಗುತ್ತೆ. ನಿಧಾನವಾಗಿ ಮೇಷ್ಟ್ರೆ. ನಿಮ್ಮ ಕ್ರಾಂತಿಯ ಧ್ವನಿ, ಆದರ್ಶದ ಗಣಿ ಅದೇ ಆಗುತ್ತೆ. ಬನ್ನಿ ಮೇಷ್ಟ್ರೆ. ಡ್ಯಾಡಿ, ಹಾಯ್ ಡ್ಯಾಡಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದ್ದೀಯಾ? ಓ, ಐ ಆಮ್ ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀಯಾ ತಾನೇ? ಚೆನ್ನಾಗಿದೆ ಸರ್. ನಮಸ್ಕಾರ ಯಜಮಾನ್ರ. ಹಾ, ಚೆನ್ನಾಗಿದ್ದೀನೋ? ಲಗೇಜ್ ತಗೋ, ನಡಿ. ಈ ಕಾಳಗದಲ್ಲಿ ಯಾವ್ದು ಗೆಲ್ಲುತ್ತೆ ಯಾವ್ದು ಸೋಲುತ್ತೆ? ಚಟಾಪಟ್ ಚಟಾಪಟ್ ಚಟಾಚಟ್.
ಯಜಮಾನ್ರೆ ಚಿಕ್ಕ ಯಜಮಾನ್ರು ಬಂದವ್ರೆ ನಿಮ್ಮನ್ನು ಕಾಣ್ಬೇಕಂತೆ. ಎಲ್ಲಿದ್ದಾನೆ? ಏನಾಗ್ಬೇಕಂತೆ? ಏನೋ ಗೊತ್ತಿಲ್ಲ ಬುದ್ಧಿ, ಆಚಿಕೊಂಡು ನಿಂತವ್ರೆ. ಈಗ ಶುರುವಾಯ್ತು ಮಹಾಯುದ್ಧ. ಏನು ಅಣ್ಣನ ನೆನಪಾಗಿ ತಮ್ಮನ ಸವಾರಿ ಮನೆ ಬಾಗಿಲು ತನಕ ಚಿತ್ತೈಸಿತ್ತು? ನಾನೇನು ಭಿಕ್ಷೆ ಬೇಡಕ್ಕೆ ನಿನ್ ಮುಂದೆ ಬಂದ್ ನಿಂತಿಲ್ಲ. ಮತ್ತೆ ಯಾಕೆ ಬಂದಿದ್ದು? ಮನೆತನದ ಗೌರವ ಹಾಳಾಗ್ದಂಗೆ ಉಳ್ಸೋಕ್ ಬಂದಿದ್ದೀನಿ. ಓ, ಮನೆತನದ ಗೌರವ ಉಳಿಸೋಕ್ ಬಂದಿದ್ದಾನೆ ವಂಶೋದ್ಧಾರಕ. ಅಂಥದ್ದೇನಾಯ್ತು ಈಗ? ನೀನ್ ಪಟ್ಟಣದಿಂದ ತರಿಸಿರೋ ಬೆಂಕಿ ಕಡ್ಡಿ ತನ್ನ ಮನೆ ದೀಪ ಉರ್ಸೋ ಬದ್ಲು ಈ ಊರಿನ ದೀಪನ ಉರ್ಸಕ್ ಹೊರಟಿದ್ದಾನೆ. ಆ ಬೆಳಕಿನ ನೆರಳಲ್ಲಿ ಬದುಕೋ ಪರಿಸ್ಥಿತಿ ನಮಗ್ ಬಂದೈತೆ. ನಮ್ಮ ಮನೆತನದ ಗೌರವ ಬೀದಿ ಪಾಲಾಗೋಕ್ಕಿಂತ ಮುಂಚೆ ಆ ಕಡ್ಡಿನ ಪಟ್ಟಣಕ್ಕೆಸಿ, ಇಲ್ಲ ಕಡ್ಡಿನ ತುಂಡು ತುಂಡು ಮಾಡಿ ಕಾಲಲ್ಲಿ ಒತ್ತಿ ನೆಲದೊಳಗೆ ಹೂತ್ಬಿಡ್ತೀನಿ. ಈ ಸದಾನಂದ ಯಾವಾಗ್ಲೂ ಆನಂದವಾಗಿರ್ಬೇಕು. ನಿನ್ನ ಸ್ವಾರ್ಥಕ್ಕಾಗಿ ಎಂಥ ಹೇಸಿ ನೀಚ ಕೆಲಸ ಮಾಡ್ಕೋ ಹೇಸೋನಲ್ಲ ನೀನು. ನೀನೇನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು. ನಾನೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಕ್ ಬಂದಿದ್ದಾನೆ ದೊಡ್ಡ ಮನುಷ್ಯ. ನನಗೂ ಗೊತ್ತಿದೆ ಏನ್ ಮಾಡ್ಬೇಕು ಅಂತ. ಇಂಚರ ಹಾಡಲು ಇಂಚರ ಅಂಕುರ ಅಂಕುರ ಪ್ರೇಮದ ಅಂಕುರ ನಗಲು ನೀನು ಜೇನುಂಚರವು ನುಡಿಯು ನೀನು ಸವಿಯಂಚರವು ಬಳುಕಾಡೋ ನಡುವ ಬಳುಕಾಡೋ ಚೆಲುವ ಕಂಠ ನವಿಲು ನಾಚಿರೆ ಮಧುರ ಮಧುರ ಬಳುಕಾಡೋ ನಡುವ ಬಳುಕಾಡೋ ಚೆಲುವ ಕಂಠ ನವಿಲು ನಾಚಿರೆ ಮಧುರ ಮಧುರ. ಮಾರನೆ ಪೋರನೆ ನನ್ನಯ ಹಮ್ಮೀರನೆ ಕರ್ನಾಡವನೇ ಕಲಿಕೆಚ್ಚವನೇ ಪ್ರೇಮಾಲಯಕ್ಕೆ ಕಿಚ್ಚಿಟ್ಟವನೇ. ಈ ಜೋಡಿ ಬಾನಾಡಿ ನಾವಾಗಿ ಹಾಡಿ ಆ ಚಂದ್ರ ತಾರೆಗಳ ನೋಡುವ. ನೀ ನೋಡಿ ಮಾಡಿರುವೆವೋ ಜಾದುಗಾರ ನಿಂತಲ್ಲೇ ತಂದೆ ಆ ಇಂದ್ರಲೋಕವ. ಸನಿಹಗೆ ಸೆಳೆದು ನಿನ್ನಯ ನಾನು ಚುಂಬಿಸಲೇನು. ಇನಿಯನ ತನುಮನ ದೊರೆತರೆ ಸ್ವರ್ಗಕ್ಕೆ ಒಂದೇ ಗೇಣು. ಸರಿಗಮ ನುಡಿಸಲೇ ಅರಗಿಣಿ ನಿನ್ನಯ ಎದೆಯನ್ನು ಮೀಟಿ. ಸುಮಧುರ ಅಲೆಯಲ್ಲಿ ತೇಲಿಸ ನೀನು ತುಂಬಾ ಚೂಟಿ. ಬಾಚಂದ್ರಿಕೆ ಸಲ್ಲಾಪಕ್ಕೆ ಬಾಣಲ್ಲೆ ಮಧುಚಂದ್ರಕ್ಕೆ. ಮಾರನೆ ಪೋರನೆ ನನ್ನಯ ಹಮ್ಮೀರನೆ ಕರುನಾಡವನೇ ಕಲಿಕೆಚ್ಚವನೇ ಪ್ರೇಮಾಲಯಕ್ಕೆ ಕಿಚ್ಚಿಟ್ಟವನೇ. ಲಲ್ಲಲ್ಲ ಲಲಲ ಲಲ್ಲಲ್ಲ ಲಲಲ ಲಲ್ಲಲ್ಲ ಲಲಲ 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 ಲಲ್ಲಲ್ಲ ಲಲಲ್ಲ ಲಲಲ್ಲ ಲಲಲ್ಲ. ಈ ಗಾಳಿ ತಂಗಾಳಿ ಜತಿ ಸ್ವರದಿ ಕೂಡಿ ಹಿತವಾಗಿ ಮೀಟಿದೆ ರಾಗವ. ಈ ದೇಹ ಸಮ್ಮೋಹದ ಸ್ವಭಾವದಿಂದ ಮೈ ಮರೆತು ಹಾಕಿದೆ ತಾಳವ. ಭುವಿಯಲ್ಲಿ ರವಿಯನ್ನು ತೋರಿದ ಕವಿಯೇ ನಿನಗೆ ನಮನ. ಕವಿಯ ಹೃದಯದಿ ಕಾವ್ಯವ ಭರಿಸಿದೆ
ಪ್ರೇಮಾಲಯಕ್ಕೆ ಕಿಚ್ಚಿಟ್ಟವನೇ. ಯಾರದು? ಯಾರು? ಯಾರದು? ಯಾರದು? ಯಾರು? ಯಾರು? ಯಾರದು? ಯಾರು? ಕೂತ್ಕೊಳ್ಳಿ. ಥ್ಯಾಂಕ್ಸ್ ಡಾಕ್ಟ್ರೆ, ತುಂಬಾ ಸಹಾಯ ಮಾಡಿದ್ರಿ. ನಿಮ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ಬ್ಲಡ್ ಕೊಡದೇ ಇದ್ದಿದ್ರೆ ರೋಗಿ ಉಳಿತಾನೇ ಇರಲಿಲ್ಲ. ಅಷ್ಟು ಸಹಾಯ ಮಾಡದೇ ಇದ್ರೆ ಮನುಷ್ಯನಾಗಿ ಹುಟ್ಟೋದಕ್ಕೆ ಏನ್ ಸಾರ್ಥಕ ಡಾಕ್ಟ್ರೆ? ಯು ಆರ್ ರೈಟ್. ಯಾರಾದ್ರೂ ಒಬ್ರು ಪೇಷಂಟ್ ಹತ್ರ ಇದ್ರೆ ಆಗ್ಲಿ ಡಾಕ್ಟ್ರೆ, ನಾನೇ ನೋಡ್ಕೊಳ್ತೀನಿ. ಓಕೆ ಸರ್. ಅಮ್ಮ
ಕಾಟಕ್ಕೆ ಕೊನೆನೇ ಇಲ್ಲ. ರಾಜು ರಾಜು ಸಮಾಧಾನ ಮಾಡ್ಕೊ. ಯಜಮಾನ್ರೆ ಏನು ಸೋಮವಾರ ಸೋಮಣ್ಣ ನೀ ಮಂಗಳವಾರ ಬಾರಣ್ಣ ಮಂಗಳವಾರ ಬಾರಣ್ಣ ಈ ಪ್ರೇಮದೂಟ ಸವಿಯಣ್ಣ ಸೋಮವಾರ ಸೋಮಕ್ಕ ಈ ಮಂಗಳವಾರ ಬೇಡಕ್ಕ ಬುಧವಾರಕ್ಕೆ ಬಾರಕ್ಕ ಈ ಪ್ರೇಮ ಹೃದಯ ನಿನಗಕ್ಕ ಸೆಕೆಂಡ್ ಸ್ಯಾಟರ್ಡೇ ಹಾಲಿಡೇ ಜಾಲಿಡೇ ನಮ್ಮ ಪ್ರೇಮಕ್ಕೆ ಹಿಂದೆ ವೆರಿ 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 ಗುಡ್ ಡೇ ಭಾನುವಾರವು ಹಾಲಿಡೇ ನಮ್ಮ ಜಾಲಿಡೇ ನಮ್ಮ ಪ್ರೇಮಕ್ಕೆ ಹಿಂದೆ ವೆರಿ 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 ಗುಡ್ ಡೇ ನಿನ್ನ ತುಟಿಗೆ ಇಂದು ಕೊಡುವೆ ಪ್ರೇಮ ಬೆಂದು ನಾನು ನೀನು ಸೇರಿ ರಾಸಲೀಲೆ ಆಡಿ ತರಗಡಿತು 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 ಸೋಮವಾರ ಸೋಮಕ್ಕ ಈ ಮಂಗಳವಾರ ಬೇಡಕ್ಕ ಬುಧವಾರಕ್ಕೆ ಬಾರಕ್ಕ ಈ ಪ್ರೇಮ ಹೃದಯ ನಿನಗಕ್ಕ ಗ್ರೀನ್ ಸಿಗ್ನಲ್ಲು ಕ್ರಾಸಿಂಗು ಪಾಸಿಂಗು ನಮ್ಮ ಸ್ನೇಹಕ್ಕೆ ಹಿಂದೆ ವೆರಿ 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 ಲಕ್ಕಿ ಡೇ ನಿನ್ನ ಬಳಸಿ ಎಂದು ನಾ ಕೊಡುವೆ ಟೈಟ್ ಕಿಸ್ ನಿನ್ನ ಲೆಕ್ಕ ಮಿಸ್ ಎಲ್ಲ ಪ್ಲಾನ್ ಮೈನಸ್ ತರಗಿಡ್ತು 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 ತರಗಿಡ್ತು
ಸೋಮವಾರ ಸೋಮಣ್ಣ ನೀ ಮಂಗಳವಾರ ಬಾರಣ್ಣ ಮಂಗಳವಾರ ಬಾರಣ್ಣ ಈ ಪ್ರೇಮದೂಟ ಸವಿಯಣ್ಣ ಸೋಮವಾರ ಸೋಮಕ್ಕ ಈ ಮಂಗಳವಾರ ಬೇಡಕ್ಕ ಬುಧವಾರಕ್ಕೆ ಬಾರಕ್ಕ ಈ ಪ್ರೇಮ ಹೃದಯ ನಿನಗಕ್ಕ ಆಶಾ, ಏನಮ್ಮ ಏನಮ್ಮ ನಿನ್ನ ಮಂಟತನ? ಇದನ್ನೇನಮ್ಮ ಮಾಡ್ಕೊಂಡೆ ನನ್ನ ಹೊಟ್ಟೆ ಉರ್ಸೋಕೆ? ಗ್ರಹಚಾರ. ಹೋಗೋ, ಬೇಗ ಡಾಕ್ಟರ್ ಕರ್ಕೊಂಬ, ಹೋಗು ಹೋಗು. ಆಶಾ, ರಾಜಾರಾಮ್ ಅವರೇ, ತಾವು ಬಂದ ಉದ್ದೇಶ? ಅದೇ ಮಗಳು ಬೆಳೆದ್ ನಿಂತಿದ್ದಾಳೆ. ಒಳ್ಳೆ ಕಡೆ ಗಂಡು ಗೊತ್ತಾಗಿದೆ. ಹತ್ರದಲ್ಲಿ ಯಾವ್ದಾದ್ರು ಒಳ್ಳೆ ಮುಹೂರ್ತ ಇದ್ರೆ ಮದುವೆ ಮಾಡಿ ಮುಗಿಸಿ ಬಿಡೋಣ ಅಂತ ಬಂದಿದ್ದೀನಿ. ನೋಡಿ, ಕಾರ್ತಿಕ್ ಮಾಸ 21ನೇ ತಾರೀಕು ನಕ್ಷತ್ರದಲ್ಲಿ ಒಳ್ಳೆ ಮುಹೂರ್ತ ಇದೆ. ಆಗ್ಬೋದಲ್ಲ? ಆಗ್ಲಿ, ನಾನು ಸಿದ್ಧತೆ ಮಾಡ್ಕೋತೀನಿ. ತಾವೇ ಬಂದು ಮದುವೆ ಮುಗಿಸ್ಕೊಡ್ಬೇಕು. ಆಯ್ತು ಆಯ್ತು, ಬರ್ತೀನಿ. ಆಯ್ತು. ತಗೊಳ್ಳಿ. ಶುಭಂ. ಆಶಾ, ಮಗಳೇ ಮಗಳೇ, ಅಮ್ಮ, ಅಯ್ಯೋ ಅಮ್ಮ, ಕೊನೆಗೂ ನಿನ್ನ ಹಠ ಸಾಧಿಸ್ಕೊಂಡ್ಬಿಟ್ಟಿ ಅಮ್ಮ. ಅಮ್ಮ, ಜೀವಂತವಾಗಿರುವಾಗ ನನ್ನ ಪ್ರತಿಷ್ಠೆ, ನನ್ನ ಅಂತಸ್ತು ಆಟ ಸಾಧಿಸ್ಲಿಕ್ಕೆ ಹೋಗಿ ನಿಮ್ಮಿಬ್ಬರನ್ನು ಬಲಿ ತಕೊಟ್ಟೆ. ಇನ್ನೀ ಸಮಾಜದಲ್ಲಿ ಚೀತು ಅಂತ ಮುಗಿಸಿಕೊಂಡು ಬದುಕೋ ಬಂಡವಾಳ ನಂದಾಯ್ತಾ? ಅಯ್ಯೋ ಆಶಾ, ಅಯ್ಯೋ ಅಮ್ಮ, ಅಮ್ಮ. ಮೇಷ್ಟ್ರೆ, ತುಡುಕ್ಬಿಟ್ಟೆ ಮೇಷ್ಟ್ರೆ, ಅಯ್ಯೋ ತುಡುಕ್ಬಿಟ್ಟೆ. ಸಮಾಧಾನ ಮಾಡ್ಕೊಳ್ಳಿ ರಾಜಾರಾಮ್, ಸಮಾಧಾನ ಮಾಡ್ಕೊಳ್ಳಿ. ಕೊನೆಗೂ ಆಶಾ ಆನಂದ್ ನಮ್ಮನ್ ಬಿಟ್ಟು ಹೊರಟೋದ್ರು. ಏನ್ ಮೇಷ್ಟ್ರೆ, ಊರಿಗೆಲ್ಲ ಬೆಳಕು ಹರಿದ್ರು ನಮ್ ಗೌಡ್ರಿಗೆ ಇನ್ನೂ ರಾತ್ರಿ ಆದಂತಿದೆ. ಅದೇ ಮೇಷ್ಟ್ರೆ ನಮ್ ಗೌಡ ಸ್ಪೆಷಾಲಿಟಿ. ನಾವೆಲ್ಲ ಬೆಳಕನ್ ಕಾಯ್ತಿರ್ಬೇಕಾದ್ರೆ ಬೆಳಕು ನಮ್ ಗೌಡ್ರನ್ ಕಾಯ್ತಿರ್ಬೇಕು. ರೇ,
ಸುಮ್ಮನೆ ಇರ್ರಿ. ಮಕ್ಳೆಲ್ಲ ಬೆಳಗಿನ ಜಾವನೆ ಬಂದು ಕಾಯ್ತಾ ಇದ್ದಾರೆ. ಎಲ್ಲಾ ಶಾಲೆಯಲ್ಲಿ ಆಗ್ಲೇ ಬಾವುಟ ಹಾರಿದೆ, ಆದ್ರೆ ನಮ್ ಶಾಲೆಯಲ್ಲಿ ಬಾವುಟ ಮಡಚೆ ಇದೆ. ಇದೇನಾ ನಮ್ ಭಾರತ ಮಾತೆ ಕೊಡೋ ಗೌರವ? ಅದೆಲ್ಲ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ ಮಿಸ್ಟ್ರೆ? ಗೌಡ್ರು ಊರಿನ ಮುಖಂಡರು, ಧ್ವಜ ಹಾರಿಸೋ ಸಂಪ್ರದಾಯವನ್ನು ಅವರೇ ಮಾಡ್ಕೊಂಡು ಬಂದವರು. ಸಂಪ್ರದಾಯ ಸರಿ, ಸಮೀಕ್ ತಕ್ಕಾಗಿ ಬರಬಾರ್ದಾ? ಅದು ಸರಿ ಅನ್ನಿ. ಈಗ ಏನ್ ಮಾಡೋದು ಅಂತ ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಏನ್ ಮೇಸ್ಟ್ರೆ, ಗಂಟೆ 12 ಆದ್ರೂ ನಿಮ್ ಶಾಲೆಯಲ್ಲಿ ಬಾವುಟ ಇನ್ನೂ ಹಾರಿಸೇ ಇಲ್ವಲ್ಲ? ಇದು ನಮ್ಮೂರ ಗೌಡ್ರ ಸಂಪ್ರದಾಯ. ಗೌಡ್ರ ಅಮೃತಾಸ್ತ್ರದಿಂದ ಧ್ವಜ ಹಾರಿಸೋಕೆ ಕಾಯ್ತಾ ಇದ್ದೀವಿ. ಏನ್ರಿ ಮೇಸ್ಟ್ರೆ, ರಾಷ್ಟ್ರ ಧ್ವಜ ಹಾರಿಸೋಕೆ ಊರಿನ ಗೌಡ್ರೆ ಬೇಕಾ? ನಾವಿಲ್ವಾ, ನೀವಿಲ್ವಾ? ಯಾಕೆ ಹಿಂಜರಿತೀಯ ನಟೇಶ್? ನೀನು ಒಬ್ಬ ಭಾರತದ ಪ್ರಜೆ, ಆ ಧ್ವಜನ ನೀನೇ ಹಾರಿಸ್ಬಿಡು. ಆ ಗೌಡ ಏನ್ ಮಾಡ್ತಾನಂತ ಆಮೇಲೆ ನೋಡೋಣ. ಛೆ, ಇದು ತುಂಬಾ ಅನ್ಯಾಯ. ಏನ್ರಿ ಅನ್ಯಾಯ? ಅವ್ರು ನಿಜಾನೇ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಈ ದೇಶದ ಪ್ರಜೆಗಳು. ಇದು ಸ್ವತಂತ್ರ ಭಾರತ. ರಾಷ್ಟ್ರ ಧ್ವಜ ಹಾರಿಸೋಕೆ ನಮ್ಮೆಲ್ರಿಗೂ ಹಕ್ಕಿದೆ. ಮೇಸ್ಟ್ರೆ, ನಾನೇ ಧ್ವಜ ಹಾರಿಸ್ತೀನಿ. ನೀನಾದ್ರೂ ಒಳ್ಳೆ ಕೆಲಸ ಮಾಡಿ ನಮ್ ದೇಶದ ಗೌರವ ಕಾಪಾಡು. ಯಜಮಾನ್ರೆ, ನಾವಿವತ್ತು ನರಿ ಮುಖ ನೋಡ್ಕೊಂಡು ಎದ್ದಿದೀವಿ. ನಿನ್ನ ಯಾಕೋ ಸೇರ್ಸ್ಕೊತೀಯಾ? ನರಿ ಮುಖ ನೋಡಿದ್ ನಾನು. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಅಲ್ಲವರು ಬಾವುಟನ ಹಾರಿಸಿ ಬಿಟ್ರು. ಯಾವಲ್ಲ ಅವನು? ಅವನೇ ಯಜಮಾನ್ರೆ, ನಟೇಶ. ವಂಶ ಪಾರಂಪರ್ಯವಾಗಿ ಪಾಲಿಸ್ಕೊಂಡು ಬಂದಿರೋ ನನ್ನ ಸಂಪ್ರದಾಯಕ್ಕೆ ಸವಾಲ್. ನನ್ನ ಕಣ್ಣೆದ್ರಿ ಬೆಳೆದಿರೋ ಚೋಟುದ್ದ ಮರಿಯಿಂದ ನನ್ನ ಗೌರವಕ್ಕೆ ಕಾಂಕ. ಎಡೆ ಮಡಚಿ ಮಲಗಿರೋ ವಿಷ ಸರ್ಪನ ಕೆಣಕಿ ತನ್ನ ಕಾಲನ್ನು ಕಚ್ಚಿಸ್ಕೊಳಗೆ ಹೊಟ್ಟಿರೋ ಧೈರ್ಯ ಚಾಲೆ. ಆ ಬಾವುಟ ನನ್ನ ಅಮೃತಾಸ್ತ್ರದಿಂದಲೇ ಹಾರ್ಬೇಕು. ನಿನ್ನ ಕೆಸರಿನ ಕೈಯಿಂದ ಮೈಲಿಗೆ ಮಾಡಿದ್ಯಾ? ಏನೋ ನೋಡ್ತೀಯಾ? ಹೋಗು, ಮತ್ತೆ ಆ ಬಾವುಟನ ಮಡಚಿ ಕಟ್ಬಿಡು. ಹೋಗ. ಒಮ್ಮೆ ಹಾರಿಸಿದ ಬಾವುಟನ ಮತ್ತೆ ಹಾರಿಸೋ ಸಂಪ್ರದಾಯ ನಮ್ಮ ದೇಶದಲ್ಲಿ ನಡೆದಿಲ್ಲ, ನಡೆಯೋದು ಇಲ್ಲ. ಆದ್ರೆ ಇಲ್ಲಿ ನಡಿಲೇಬೇಕು. ನನ್ನ ಪ್ರಾಣ ಹೋದ್ರು ಸರಿ, ಭಾರತ ಮಾತೆಗೆ ನಾನೆಂದು ಅವಮಾನ ಮಾಡ್ಲಾರೆ. ನಿನ್ನ ಕೈಯಿಂದಲೇ ಬಾವುಟನ ಸುಟ್ಟು ಭಸ್ಮ ಮಾಡಿ ನನ್ನ ಅಮೃತಾಸ್ತ್ರದಿಂದಲೇ ಬಾಟ ಹಾರಿಸ್ತೀನಿ. ಇಲ್ಲ, ಇದು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಏನ್ರಿ ಗೌಡ್ರೆ, ಇದೇನಾ ನಿಮ್ ಸಂಪ್ರದಾಯ? ರಾಷ್ಟ್ರಧ್ವಜವನ್ನು ಸುಡುವಂತ ನೀಚ್ ಕೆಲಸ ಮಾಡ್ಲಿಕ್ಕೂ ಹೇಸಿದ ಜನ ನೀವು. ರಾಷ್ಟ್ರಧ್ವಜ ಅಂದ್ರೆ ಏನು ಅಂತ ಗೊತ್ತಾ ನಿಮ್ಗೆ? ಈ ರಾಷ್ಟ್ರಧ್ವಜವನ್ನ ಸುಡೋದು ಒಂದೇ, ಹೆತ್ತ ತಾಯಿಯ ಕತ್ತು ಇಸ್ಕಿ ಕೊಲ್ಲೋದು ಒಂದೇ. ಎರಡಕ್ಕೂ ವ್ಯತ್ಯಾಸನೇ ಇಲ್ಲ. ನಾನೇನ್ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿಲ್ಲ. ಈ ಊರಲ್ಲಿ, ಈ ಶಾಲೆಯಲ್ಲಿ ಪ್ರತಿ ಸಾರಿ ಬಾವುಟ ಆರಿಸ್ಕೊಂಡ್ ಬಂದಿರೋ ನಾನು ನನ್ನ ಸ್ಥಾನದಲ್ಲಿ ಬೇರೊಬ್ಬನ ಕೆಲಸ ಮಾಡ್ದ ಅಂದ್ರೆ ನನಗೆ ಅವಮಾನ ಮಾಡ್ದಂಗಲ್ಲ, ಇಡೀ ಊರಿನ ಜನಕ್ಕೆ ಅವಮಾನ ಮಾಡ್ದ ಹಾಗೆ. ಸಂಪ್ರದಾಯವನ್ನ ನೀವು ಬೆಳೆಸ್ಕೊಂಡಿರ್ಬೋದು, ಆದ್ರೆ ಬಾವುಟ ಆರಿಸೋ ಹಕ್ಕು ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಮತ್ತೆ ನಿಮ್ ಕೈಯಿಂದ ಬಾವುಟ ಆರಿಸೋ ಪ್ರಯತ್ನ ಬಿಟ್ಬಿಡಿ. ಅಂದ್ರೆ ಈ ಬಡ್ಡಿ ಮಗನಿಗೆ ನಿಮ್ ಬೆಂಬಲ ಇದೆ ಅಂತ ಆಯ್ತು. ನ್ಯಾಯಕ್ಕೆ ನನ್ ಬೆಂಬಲ,
ಇದ್ದೇ ಇದೆ. ನ್ಯಾಯ ನೀತಿ ಧರ್ಮ ಏನು ಅಂತ ನನಗೂ ಗೊತ್ತಿದೆ. ಈ ಸದಾನಂದನ ಆನಂದಕ್ಕೆ ಭಂಗ ಮಾಡೋರಿಗೆ ಏನ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ಬಂದ್ರು. ಹೆದರ್ಬೇಡ, ನಾನಿದ್ದೀನಿ. ಹೋಗೋಣ. ನಟೇಶ ನಿಲ್ಲು. ಆ ಗೌಡನ್ ಕೊಂದು ಏನ್ ಸಾಧನೆ ಮಾಡ್ತೀಯ? ಈ ಹಳ್ಳಿನ ಉದ್ಧಾರ ಮಾಡ್ತೀನಿ. ನೀನ್ ತಪ್ಪು ಮಾಡ್ತಾ ಇದ್ಯಾ ನಟೇಶ್. ಅನ್ಯಾಯಕ್ಕೆ ಅನ್ಯಾಯನೇ ಪ್ರತ್ಯುತ್ತರ ಅಲ್ಲ. ಈ ಹಳ್ಳಿ ಜನ ಮೊದಲು ಬುದ್ಧಿವಂತರಾಗ್ಬೇಕು. ಅದೇ ಜನರನ್ನ ಎತ್ಕಟ್ಟಿ ಗೌಡನ್ ದಬ್ಬಾಳಿಕೆ ವಿರುದ್ಧ ಎದೆ ತಟ್ಟಿ ನಿಲ್ಲುವಂತೆ ಮಾಡ್ಬೇಕು. ಆಗ್ಲೇ ನಮ್ ಹೋರಾಟಕ್ಕೆ ಬೆಲೆ ಸಿಗೋದು. ನನಗ ಮಾತಲ್ಲಿ ನಂಬಿಕೆ ಇಲ್ಲ ಮೇಷ್ಟ್ರೆ. ನನಗ್ ನಂಬಿಕೆ ಇದೆ. ನಮ್ ಶ್ರಮನೇ ಆಯುಧವಾಗ್ಬೇಕು. ನಮ್ ಮಾತೆ ಶಕ್ತಿ ಆಗ್ಬೇಕು. ಗೌಡನ್ ದಬ್ಬಾಳಿಕೆ ವಿರುದ್ಧ ನಾನ್ ಧ್ವನಿ ಎತ್ತೀನಿ. ಆ ಧ್ವನಿ ಮುಗಿಲ್ ಮುಟ್ಬೇಕಾದ್ರೆ ನಿಮ್ಮೆಲ್ಲರ ಕೂಗು ಅಗತ್ಯವಾಗಿ ಸೇರ್ಬೇಕು. ನೋಡು ನಟೇಶ್, ನಿನ್ ಕೈಯಲ್ಲಿರೋ ಮಚ್ಚನ್ ಬಿಸಾಕಿ ನನ್ನ ಹೋರಾಟದ ಕೈಯನ್ನ ಬಲಪಡಿಸು. ನನ್ನನ್ನು ತಡಿಬೇಡಿ ಮೇಷ್ಟ್ರೆ. ನಟೇಶ್ ನಿಲ್ಲು, ದುಡುಕ್ಬೇಡ. ನೀನ್ ವಿದ್ಯಾವಂತನಾಗಿ ಈ ಹಳ್ಳಿಗೆ ಮಾರ್ಗದರ್ಶಕನಾಗಿರ್ಬೇಕೆ ಹೊರತು ಕೊಲೆಗಾರನಾಗಬಾರ್ದು. ಮಚ್ಚು ಹಿಡಿದಿರೋ ಈ ನಿನ್ನ ಚಿನ್ನದ ಕೈ ಈ ಹಳ್ಳಿಯ ಕ್ರಾಂತಿಗೆ ನಾಂದಿ ಆಗ್ಬೇಕು. ಬಾ ನನ್ ಜೊತೆ. ಈ ನಿಮ್ ಮಾತಿ ಬೆಲೆ ಕೊಟ್ಟು ಆ ಗೌಡನ್ ಉಳಿಸ್ತೀನಿ.
ಇಲ್ಲಿ ಅನ್ಯಾಯ ನಡೆದಿರುವಾಗ ನ್ಯಾಯ ಕೇಳೋ ಹಕ್ಕು ಈ ಊರಿನ ಜನರಿಗೆ ಇದೆ. ಅಂತ ಅನ್ಯಾಯ ಏನ್ ನಡೆದಿದೆ? ನಟೇಶನ್ ಕೊಲೆ ಆಗಿರೋದು ನಿಮ್ಗೆ ಗೊತ್ತು ತಾನೆ? ಊರಿಗೆ ಗೊತ್ತಾಗಿರೋ ವಿಷಯ ನನ್ನ ಮನೆ ಬಾಗ್ಲು ತಟ್ಟದೆ ಇರುತ್ತಾ? ಈಗ ನಾನು ಇನ್ನೇನಾಗ್ಬೇಕು? ಇಲ್ಲಿ ನಿಮ್ ತೀರ್ಮಾನವೇ ಕಾನೂನು ಆಗಿರುವಾಗ ನಟೇಶನ್ ಸಾವಿನ ಬಗ್ಗೆ ಯಾವ ತೀರ್ಮಾನ ತಗೋತೀರಾ? ನಟೇಶನ್ನ ಯಾರ್ ಕೊಲೆ ಮಾಡಿದ್ರು, ಯಾಕೆ ಕೊಲೆ ಮಾಡಿದ್ರು ಅಂತ ಗೊತ್ತಾದ್ಮೇಲೆ ನಾನ್ ತೀರ್ಮಾನ ಕೊಡ್ತೀನಿ. ಊರಿಗೆ ದೇವರು ಅನ್ನಿಸ್ಕೊಳ್ಳೋ ಮನುಷ್ಯರು ಅವರನ್ನ ಪೂಜಿಸದ ವ್ಯಕ್ತಿಗಳನ್ನ ದೇಶ ಸಾಧನೆಗಾಗಿ ಕೊಲ್ಲೋದು ಸ್ವಾಭಾವಿಕ. ಅಂದ್ರೆ ಈ ಕೊಲೆ ಇದಕ್ಕಾಗಿ ನಡೆದಿದೆ ಅಂತ ನೀವ್ ಹೇಳ್ತಿದ್ದೀರಾ? ನಟೇಶ ಒಳ್ಳೆ ಮನುಷ್ಯ, ಕ್ರಾಂತಿಯೇ ತನ್ನ ಉಸಿರಾಗ್ಬೇಕು ಅಂತ ಹಠ ಸಾಧನೆ ಮಾಡಿದ ವ್ಯಕ್ತಿ. ನಿಮ್ಮ ವಿರುದ್ಧ ಧ್ವನಿ ಎತ್ತಿದ ನಟೇಶ್ನನ್ನ ನೀವ್ ಯಾಕೆ ಕೊಲೆ ಮಾಡಿರಬಾರ್ದು? ಏ ಮೇಷ್ಟ್ರೆ, ನಿನಗೇನು ಹುಚ್ಚಿಗಿಚ್ಚಿ ಹಿಡಿದಿದ್ಯಾ? ಏನ್ ಅನ್ಯಾಯ ಅನ್ರಿ? ದೇವ್ರಂತ ನಮ್ ಗೌಡ್ರಿಗೆ ಇಂಥ ಕೊಲೆ ಆಪಾದನೆ. ಭೂಮಿಯಲ್ಲಿರೋ ಮನುಷ್ಯರು ದೇವರಾದ್ರೆ ಆ ಮೇಲಿರೋ ದೇವರಿಗೆ ಏನ್ ಬೆಲೆ ಇದೆ? ಈ ಅವಮಾನ ನಾನ್ ಸಹಿಸೋದಿಲ್ಲ. ಸ್ಮಶಾನಕ್ಕೆ ಹೊತ್ಕೊಂಡು ಹೋಗ್ಬೇಕಾಗಿರೋ ಹೆಣನ ನನ್ನ ಮನೆ ಮುಂದೆ ತಂದು ಮೈಲಿಗೆ ಮಾಡಿದ್ಯಾ? ಮೊದ್ಲು ಇಲ್ಲಿಂದ ಆದ್ರೆ ಎತ್ಕೊಂಡು ಹೋಗು, ಇಲ್ಲ ಅಂದ್ರೆ ನಾನು ಕೆಟ್ಟ ಮನುಷ್ಯ ಆಗ್ಬೇಕಾಗುತ್ತೆ. ಸತ್ಯ ಒಂದಲ್ಲ ಒಂದಿನ ಬಯಲಾಗ್ಲೇಬೇಕು. ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಬಂಡೆಕಲ್ಲಿ ತಲೆ ಹೊಡೆಯಕ್ ಹೋದ್ರೆ ಹೊಡೆಯೋದು ಬಂಡೆಕಲ್ಲಲ್ಲ, ನಿನ್ ತಲೆ. ನೀನ್ ಇಲ್ಲಿ ನೆಮ್ಮದಿಯಾಗಿ ಬದುಕಬೇಕಾದ್ರೆ ಮೊದ್ಲು ಇಲ್ಲಿನ ಜಾಗ ಖಾಲಿ ಮಾಡು. ಹೋಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏಯ್, ಬುದ್ಧಿ ಕೆಟ್ಟಿರೋ ಜನಗಳ, ನಾನು ಆಲದ ಮರ ಕಂಡ್ರು ನನ್ನ ನೆರಳಲ್ಲಿ ಬದುಕ್ತಿರೋ ನೀವು ಈ ಬುದ್ಧಿ ಕೆಟ್ಟಿರೋ ಮೇಷ್ಟ್ರ ಮಾತು ಕೇಳ್ಕೊಂಡು ನನ್ನ ಮುಂದೆ ನಿಂತಿದ್ದೀರಾ. ನೀವಾಗ ನೀವು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನಗೆ ಏನು ಮಾಡಕ್ಕಾಗಲ್ಲ. ನೀನ್ ಮಾಡಿರೋ ಅನ್ಯಾಯ ಈ ಊರಿನ ಜನರಿಗೆ ಗೊತ್ತಾಗ್ಬೇಕು. ಈ ಹೆಣವನ್ನ ಇಲ್ಲೇ ಸಮಾಧಿ ಮಾಡ್ತೀನಿ. ಏನ್ ನೋಡ್ತೀಯ? ನಡಿಯ ಒಳಗೆ. ನಿನ್ನ ಕ್ರಾಂತಿಯ ಉಸಿರು ನಿಂತಿರಬಹುದು. ಅದೇ ಕ್ರಾಂತಿಯ ಉಸಿರನ್ನು ಉಳಿಸೋಕೆ ನಾನ್ ಬದ್ಧ. ಆ ಕ್ರಾಂತಿಯ ಕಹಳೆನ ನಾನ್ ಮೊಳಗಿಸ್ತೀನಿ. ಬದುಕಿದ್ದಾಗಲೂ ನನಗೆ ನೆಮ್ಮದಿ ಕೊಡ್ಲಿಲ್ಲ, ಸತ್ತಾಗಲೂ ನನಗೆ ನೆಮ್ಮದಿ ಕೊಡಲ್ವೇನೋ? ಈ ಸದಾನಂದ ಸದಾ ಆನಂದವಾಗಿರ್ಬೇಕು. ನನ್ನ ಆನಂದಕ್ಕೆ ಭಂಗ ತಂದಿರೋರ್ನ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ.